ಸರ್ ನಮ್ಮ ಬಳಿ ನೆಮ್ಮದಿ ಇಲ್ಲ, ನಾವು ದುಡಿಯೋ ಸಂಬಳ ಸಾಲ್ತಾ ಇಲ್ಲ, ಯಾವುದೇ ಕಚೇರಿಗೆ ಹೋದ್ರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಲಂಚ ಕೊಟ್ಟಿಲ್ಲ ಅಂದ್ರೆ ಕೆಲಸ ಆಗಲ್ಲ. ನಾನು ಆ ಪಾರ್ಟಿ ಕಾರ್ಯಕರ್ತ, ನಾನು ಕಾಂಗ್ರೆಸ್ ಕೆಲಸ ಮಾಡಿದ್ದೆ, ನನಗೆ ಕೆಲಸ ಮಾಡಿಕೊಟ್ಟಿಲ್ಲ, ನಾನು ಬಿಜೆಪಿ ಕೆಲಸ ಮಾಡಿದ್ದೆ, ನಮಗ್ ನೆಮ್ಮದಿ ಇಲ್ಲ, ನಾನು ಬಾಹುಬಲಿಯ ಅವಶ್ಯಕತೆ ಇದೆ. ನನಗೆ ಗೊತ್ತಿಲ್ಲ, ಯಾರಾದ್ರೂ ಇದ್ರೆ ಬನ್ನಿ, ನಾನು ಬೇಕಾದ್ರೆ 2 ವರ್ಷ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, 2 ವರ್ಷ ನಿಮ್ ಸೇವೆ ಮಾಡಕ್ ರೆಡಿ ಇದ್ದೀನಿ, ನಿಮ್ ಸಪೋರ್ಟ್ ನಿಂತ್ಕೊಂತೀನಿ. ಬಟ್ ಒಂದು ಕಂಡೀಷನ್, ಯು ಶುಡ್ ಫಾರ್ಮ್ ಎ ಗವರ್ಮೆಂಟ್. ನಮಸ್ಕಾರ. ಕರ್ನಾಟಕಕ್ಕೆ ಒಂದು ನಮಸ್ಕಾರ. ಪಕ್ಕದ ರಾಜ್ಯದಲ್ಲಿ ರಾಜಕೀಯ ಸಂಚಲನವನ್ನು ನೋಡಿ ನೂರಾರು ವಿಡಿಯೋಸು, ನೂರಾರು ಪೋಸ್ಟ್ಗಳು ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಬದಲಾವಣೆ ಬೇಕು ಅನ್ನೋದರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಪಕ್ಕದ ರಾಜ್ಯದ ತಮಿಳುನಾಡಲ್ಲಿ ವಿಜಯ್ ಅವರು ಒಂದು ನಾಯಕತ್ವ, ಒಂದು ಪಕ್ಷವನ್ನು ತಗೊಂಡ್ಬಂದು ಜನರಿಗೆ ಆಲ್ಟರ್ನೇಟಿವ್. ತಮಿಳುನಾಡದ ವಿಚಾರದಲ್ಲಿ ನಾವು ಮಾತಾಡೋದಾಯ್ತು ಅಂತಂದ್ರೆ, ಅಣ್ಣಾ ಡಿಎಂಕೆ ಬಿಟ್ರೆ ಡಿಎಂಕೆ ಬಿಟ್ರೆ ಎಡಿಎಂಕೆ ಇಬ್ರೂ ಕೂಡ ಪಕ್ಷವನ್ನ, ಅಧಿಕಾರವನ್ನ ಜೊತೆಲಿ ಇಟ್ಕೊಂಡು ಜನರಿಗೆ ಒಂದು ದೊಡ್ಡ ಮಟ್ಟದ ಬದಲಾವಣೆ ಮಾಡಬೇಕು ಅಥವಾ ಒಂದು ದೊಡ್ಡ ಮಟ್ಟದ ಫ್ರಸ್ಟ್ರೇಷನ್ ಇತ್ತು. ಖಂಡಿತವಾಗಿ ಐ ಥಿಂಕ್ ವಿಜಯ್ ಆ ಒಂದು ಜಾಗವನ್ನ, ಆ ಫ್ರಸ್ಟ್ರೇಷನ್ಗೆ, ಆ ಜನರಿಗೆ ಬೇಕಾದಂತ ಬದಲಾವಣೆಯ ಕೋಪಕ್ಕೆ ಐ ಥಿಂಕ್ ವಿಜಯ್ ಅವರು ಮುನ್ನುಡಿ ಬರೆದ್ರು, ಒಂದು ಆಪ್ಷನ್ ಅನ್ನ ಕೊಟ್ರು, ದಿಟ್ಟತನವಾಗಿ ನಿಂತ್ಕೊಂಡ್ರು, ಜನರಿಗೆ ರೀಚ್ ಆದ್ರು, ಜನರಿಗೆ ಎಸ್ ಇವನು ನಮ್ಮ ನಾಯಕ ಆಗ್ತಾನೆ, ಈಸ್ ದ ಪೊಲಿಟಿಕಲಿ ಒಂದು ಬದಲಾವಣೆ ತಮಿಳುನಾಡಲ್ಲಿ. ಅಲ್ಲಿ CM ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ದ್ರವಿಡ್ ಅವರ ಮೂಲವನ್ನೇ ಕೊಂದ್ಬಿಟ್ರು ಅಂತ. ಬರೀ ಸ್ಟಾಲಿನ್ ಒಬ್ಬನೇ ಅಲ್ಲ ದ್ರಾವಿಡ, ಅಲ್ಲಿ ಓಟ್ ಹಾಕೋ ಪ್ರತಿಯೊಬ್ರು ಕೂಡ ದ್ರಾವಿಡ್ರಿದ್ದಾರೆ. ಇವರು ಕ್ಯಾಸ್ಟ್ ಬೇಸ್ಗಳಂದ್ರೆ ಇವ್ರ ಪ್ರಕಾರ ಇವ್ರುಗಳು ಮಾತ್ರ ಆ ಜಗಕ್ಕೆ ಸೀಮಿತವಾದವರು, ಬದಲಾವಣೆ ಬೇಡ ಅನ್ನೋ ರಾಜಕಾರಣಿಗಳು. ಕರ್ನಾಟಕದ ನಿನ್ನೆ ಈ ವಿಜಯ್ ಅವರ ಐ ಥಿಂಕ್ ಗೆಲುವೇನಿದೆ, ಕರ್ನಾಟಕದಲ್ಲಿ ಸಾಕಷ್ಟು ರಾಜಕಾರಣಿಗಳಿಗೆ ಖಂಡಿತ ಇರುಸು ಮುರುಸಾಗಿರೋದು ಖಂಡಿತ. ಅಕಸ್ಮಾತ್ ಈ ವಿಜಯ್ ಮಾಡಿದ ತಂತ್ರ ಯಾರಾದ್ರೂ ಒಂದು ದಿಟ್ಟತನದಿಂದ ಕರ್ನಾಟಕದಲ್ಲಿ ಏನಾದ್ರೂ ಬದಲಾವಣೆ ಆಗ್ಬಿಟ್ರೆ, ಬಟ್ ನಿನ್ನೆ ಎಸ್ ಒಂದು ಹೊಸ ರಾಜಕೀಯ ಆಯಾಮವನ್ನ ತರಬೇಕು, ನಾವೇ ತರ್ತೀವಿ ಅಂತ ನಿನ್ನೆ ನಾವು ಅನೌನ್ಸು ಸಹ ಮಾಡಿದ್ರೆ, ಹೇಳಿದ್ರೆ, ನಿಮ್ ಜೊತೆಲ್ಲ ಹಂಚ್ಕೊಂಡ್ರೆ ಸಾವಿರಾರು ಮೆಸೆಂಜರ್ಗಳಲ್ಲಿ ಜನ ಮೆಸೇಜ್ ಹಾಕಿದ್ದಾರೆ, ವಾಟ್ಸಪ್ಗಳಲ್ಲಿ ಮೆಸೇಜ್ ಹಾಕಿದ್ದಾರೆ, ಕಾಲ್ ಮಾಡಿ ತಮ್ಮ ಅನಿಸಿಕೆಗಳನ್ನ ಎಸ್ ಸರ್ ನೀವು ಮಾಡ್ತಾ ಇರೋದು ಕರೆಕ್ಟು, ನೆನ್ನೆ ನೀವು ಲೈವ್ ಅಲ್ಲಿ ಹೇಳಿದ್ರಿ. ಆಮೇಲೆ ಒಂದಷ್ಟು ಜನ ಇಲ್ಲ ಸರ್ ಇವ್ರ್ಯಾರು KRS ಪಕ್ಷನ ಸೇರ್ಕೊಂಡ್ಬಿಡಿ, ರವಿಕೃಷ್ಣ ರೆಡ್ಡಿ ಅವರು ಮಾಡ್ತಾ ಇದಾರೆ ಅಂತ. ಖಂಡಿತವಾಗಿ ರವಿಕೃಷ್ಣ ರೆಡ್ಡಿ ಅವರು ಮಾಡ್ತಾ ಇದ್ರೆ ನಾವು ಅವ್ರಿಗೆ ಒಳ್ಳೇದು ಬಯಸ್ತೀವಿ. ಬಟ್ ಕರ್ನಾಟಕದಲ್ಲಿ ನಾನು ಒಂದು ಆಲ್ಟರ್ನೇಟಿವ್ ತರಬೇಕು. ನನ್ನ ದಮ್ಮಿಗೆ, ನನ್ನ ತಾಕತ್ತಿಗೆ ಈ 3 ಪಕ್ಷಗಳನ್ನ ಸೆದೆ ಬಡಿಯೋ ತಾಕತ್ತಂತೂ ಖಂಡಿತ ಭಗವಂತ ನಮಗೆ ಕೊಟ್ಟಿದ್ದಾನೆ. ಪಕ್ಷ ಒಂದೇ ಬಾಕಿ ಉಳಿದಿರೋದು. ಆಮೇಲೆ ಖಂಡಿತವಾಗಿ ಯೋಗ್ಯರಿಗೆ ನಮ್ಮ ಕೈಲಾದಂತ ಸಹಾಯ ಮಾಡಿ, ಇವನ್ ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಎಲ್ಪು ಕೂಡ ಕೊಟ್ಟು ಗೆಲ್ಲಿಸಬೇಕು ಅನ್ನೋ ಒಂದು ಭರವಸೆಯನ್ನ, ಒಂದು ಪ್ಲಾನಿಂಗ್ ಅನ್ನ ಮಾಡ್ತಾ ಇದೀವಿ. ವಿ ವಾಂಟ್, ಅಕಸ್ಮಾತ್ ಅವನ ಬಳಿ ಹಣ ಇಲ್ಲ ಅಂತಂದ್ರೆ ಹಣ ಕೊಟ್ಟು ನಾವು ಜೊತೆಲಿ ನಿಂತು ಗೆಲ್ಲಿಸಬೇಕಾದಂತ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಉಪೇಂದ್ರ ಅವರು ಮಾಡ್ತಾರೆ ಅಂತ. ಖಂಡಿತವಾಗಿ ಉಪೇಂದ್ರ ಅವರು ಮಾಡ್ತಾರೆ, ಸಂತೋಷ. ನಮ್ಗೇನು ಈ ಕರ್ನಾಟಕ ಏನು ನನಗೇನು ಬರ್ಕೊಟ್ಟಿಲ್ಲ, ಅಥವಾ ಸಿದ್ದರಾಮಯ್ಯನ್ ಬರ್ಕೊಟ್ಟಿಲ್ಲ, ಅಥವಾ ಯಡಿಯೂರಪ್ಪನ ಮಕ್ಕಳಿಗೆ ಬರ್ಕೊಟ್ಟಿಲ್ಲ. ಯಡಿಯೂರಪ್ಪನ ಮಕ್ಕಳು ಪ್ರೆಸ್ ಮೀಟ್ ಮಾಡ್ಕೊಂಡು ಅಶೋಕನ್ ಜೊತೆ ಹೇಳ್ತಾ ಇದ್ರು ಮುಂದೆ ನಮ್ದೇ ಅಂತ. ಖಂಡಿತವಾಗಿ ಕರ್ನಾಟಕವನ್ನ 3 ಪಕ್ಷಗಳ ಕೈಗೆ ಬಲಿ ಕೊಡಕ್ಕೆ ನಾವು ಯಾರೂ ತಯಾರಿಲ್ಲ. ಖಂಡಿತವಾಗಿ ಬದಲಾವಣೆ ಮಾಡ್ತೇವೆ. ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಚಾಲೆಂಜಿಂಗ್ ಆಗ್ಬೋದು, ಸಂಘಟನೆ ಮಾಡೋದು ಅನುಭವ ಇಲ್ದಿರಬಹುದು. ಖಂಡಿತವಾಗಿ ನಿನ್ನೆ ಬಂದಿರೋ ಒಂದೊಂದು ಮೆಸೇಜ್ ಹೋದ್ರೂ ಕೂಡ ನನ್ನ ಕೈಲಿ ಓದಕ್ ಆಗಿಲ್ಲ. ಅಷ್ಟು ನೂರಾರು ಅಥವಾ ಸಾವಿರಾರು ಮೆಸೇಜ್ಗಳು ನೆನ್ನೆ ಬದಲಾವಣೆ ಮಾಡಬೇಕು, ಒಂದು ಪಕ್ಷವನ್ನ ಆಲ್ಟರ್ನೇಟಿವ್ ಆಗಿ ಕರ್ನಾಟಕದಲ್ಲಿ ತರ್ತೀವಿ ಅಂತ ನಾನು ಹಾಕಿದ್ದೆ. ಸಾವಿರಾರು ಮೆಸೇಜ್ಗಳು ಓದ್ಲಿಕ್ಕೆ ಆಗಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಓದ್ರಿ. ಪ್ರತಿಯೊಬ್ರು ಹೇಳೋದಂತೆ ಸರ್ ನಮ್ಮ ಬಳಿ ನೆಮ್ಮದಿ ಇಲ್ಲ, ನಾವು ದುಡಿಯೋ ಸಂಬಳ ಸಾಲ್ತಾ ಇಲ್ಲ, ಯಾವುದೇ ಕಚೇರಿಗೆ ಹೋದ್ರೆ
ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಲಂಚ ಕೊಟ್ಟಿಲ್ಲ ಅಂದ್ರೆ ಕೆಲಸ ಆಗಲ್ಲ. ನಾನು ಆ ಪಾರ್ಟಿ ಕಾರ್ಯಕರ್ತ, ನಾನು ಕಾಂಗ್ರೆಸ್ ಕೆಲಸ ಮಾಡಿದ್ದೆ, ನನಗೆ ಕೆಲಸ ಮಾಡಿಕೊಟ್ಟಿಲ್ಲ. ನಾನು ಬಿಜೆಪಿ ಕೆಲಸ ಮಾಡಿದ್ದೆ, ನಮಗೆ ನೆಮ್ಮದಿ ಇಲ್ಲ. ನಾನು JDSಗೂ ನಾನೇನು ಇದು ಯಾರು ಸಾಮಾನ್ಯರು ನಮ್ಗೆ ವೋಟ್ ಮೆಸೇಜ್ ಹಾಕಿದ್ದಾರೆ ಅಂತಲ್ಲ. ಕರ್ನಾಟಕದಲ್ಲಿ ಇವತ್ತು ವಾತಾವರಣ ತುಂಬಾ ಕಲುಷಿತವಾಗಿದೆ, ಭ್ರಷ್ಟಾಚಾರವನ್ನ ತುಂಬಿ ತುಳುಕ್ತಾ ಇದೆ. ಜನರು ನೆಮ್ಮದಿ ಕಳ್ಕೊಂಡಿದ್ದಾರೆ. ಸಂಜೆಯ ಹೊತ್ತು ಕನಿಷ್ಠ ನಿದ್ರೆ ಬರದಿರುವಂತ ಪರಿಸ್ಥಿತಿಗೆ ಜನ ತಲುಪಿದ್ದಾರೆ. ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ. ನಾವು ನೆನ್ನೆ ಜೋಶಲ್ಲಿ ಹೇಳದಂತ ವಿಚಾರ ಅಲ್ಲ, ಖಂಡಿತವಾಗಿ ಆ ಜೋಶಲ್ಲಿ ಹೇಳದಂತ ವಿಚಾರ ಪಕ್ಕದ ರಾಜ್ಯದಲ್ಲಿ ನಡೆದಿರುವ ರಾಜಕೀಯ ಬದಲಾವಣೆ. ಒಬ್ಬ ವಿಜಯ್ ಇಂಡಿಪೆಂಡೆಂಟ್ ಆಗಿ ಸರ್ಕಾರ ಮಾಡಬಹುದು, ಒಂದು ಹೊಸ ಪಕ್ಷದ ಆಡಳಿತವನ್ನ ಹಿಡಿಯಬಹುದು, ಜನರಿಗೆ ನಂಬಿಕೆಯನ್ನ ಕೊಡಬಹುದಾದ್ರೆ ಕರ್ನಾಟಕದಲ್ಲೂ ಖಂಡಿತ ಸಾಧ್ಯ. ಎಷ್ಟೋ ಜನ ಹೇಳಿದ್ರು ಕುಮಾರಸ್ವಾಮಿ ತರ ದುಡ್ಡಿರ್ಬೇಕು, DK ಶಿವಕುಮಾರ್ ತರ ದುಡ್ಡಿರ್ಬೇಕು, ಸಿದ್ದರಾಮಯ್ಯ ಅವ್ರ ತರ ಅಹಿಂದ ನಾಯಕನಾಗಿರ್ಬೇಕು. ನಮಗೆ ಆ ಯೋಗ್ಯತೆ ಯಾವ್ದಿಲ್ಲ ಅಂದ್ರೂ ಪರವಾಗಿಲ್ಲ. ಖಂಡಿತವಾಗಿ ಜನರಿಗೆ ಬದಲಾವಣೆ ಬೇಕು ಅಂತ ಖಂಡಿತ ಗೊತ್ತಾಗಿದೆ. ನೋಡಿ, ಮನಸ್ಥಿತಿ ಬದಲಾವಣೆ ಆದ್ರೆ ಪರಿಸ್ಥಿತಿ ಬದಲಾವಣೆ ಆಗುತ್ತಂತೆ. ಎಲ್ಲಿವರೆಗೂ ನಾವು ನಮ್ಮ ಮನಸ್ಥಿತಿ ವಿ ಆರ್ ಎ ವೋಟರ್, ನಾವು ಟ್ಯಾಕ್ಸ್ ಕಟ್ತೀವಿ, ವೋಟ್ ಹಾಕ್ತಿವಿ, ಬ್ಯಾನರ್ ಕಟ್ತೀವಿ, ಗೆದ್ರೆ ಪಟಾಕಿ ಹೊಡಿತೀವಿ, ಅಣ್ಣನ್ಗೆ ಜೈಕಾರ ಹಾಕ್ತಿವಿ ಅಂತಾರೆ, ಅಲ್ಲಿವರೆಗೂ ಪರಿಸ್ಥಿತಿ ಬದಲಾವಣೆ ಆಗಲ್ಲ. ಒಂದಷ್ಟು ಜನ ಸರ್ ದುನಿಯಾ ವಿಜಯ್ ಅವರ ಆಲ್ಟರ್ನೇಟಿವ್ ನಾಯಕ, ಸಂತೋಷ. ದುನಿಯಾ ವಿಜಯ ಆಗ್ಲಿ ಅಥವಾ ಜೈಲಲ್ಲಿರೋ ದರ್ಶನ್ ಆಗ್ಲಿ, ನಮಗೆ ಬದಲಾವಣೆ ಬೇಕು. ಯಾರಾದ್ರೂ ಮಾಡಿದ್ರೆ ಸರಿ, ಯಾರು ಮಾಡಿಲ್ಲ ಆದ್ರೂ ಖಂಡಿತವಾಗಿ ಬೆಲ್. ದಿಸ್ ಆರ್ ದ ನೇಮ್ಸ್ ರನ್ನಿಂಗ್ ಫ್ರಮ್ ಎಸ್ಟರ್ಡೇ. ಎಷ್ಟೋ ಜನ ನೆನ್ನೆಯಿಂದ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿದು ಫೋಟೋ ಹಾಕಿದ್ರು. ಇಲ್ಲಿ ತಮಿಳುನಾಡಲ್ಲಿ ವಿಜಯ್, ಈ ಸತಿ ನಿಖಿಲ್ ಅಂತ. ಖಂಡಿತವಾಗಿ ಮೂರೂ ಪಕ್ಷಗಳಿಗೆ ಅಧಿಕಾರವನ್ನ ಕಿತ್ಕೊಂಡು MLAಗಳನ್ನ ಸೋಲಿಸಿ ಮನೆಗೆ ಕಳಿಸಿ ಸಾಮಾನ್ಯ ಜನರ ಮನೆ ಮಕ್ಕಳನ್ನ ನಾವು MLAಗಳು ಮಾಡಿ, ಮಿನಿಸ್ಟರ್ ಮಾಡಿ, CM ಮಾಡಿ ಬದಲಾವಣೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಉಳಿಯುತ್ತೆ. ಖಂಡಿತ ಕರ್ನಾಟಕ ರಾಜ್ಯವನ್ನ ಇವರೆಲ್ಲ ಸೇರಿ ಮಾರಾಟ ಮಾಡಿಬಿಡ್ತಾರೆ. ಮತ್ತೆ ಅದೇ ಕುಮಾರಸ್ವಾಮಿ, ಮತ್ತೆ ಅದೇ JDS, ಮತ್ತೆ ಅದೇ ಸಿದ್ದರಾಮಯ್ಯ. DK ಶಿವಕುಮಾರ್ ಹೇಳ್ತಾ ಇದ್ದಾರೆ 2028ಗೆ ಮತ್ತೆ ಖಂಡಿತ DK ಶಿವಕುಮಾರ್, ನಾನು ಹೇಳ್ತೀನಿ DK ಶಿವಕುಮಾರ್ ಅವರ ನೆಕ್ಸ್ಟ್ ಟೈಮ್ ನೀವು MLA ಆಗಿ ಗೆಲ್ಲಬೇಕು. ಇದು ಬಿಗ್ಗೆಸ್ಟ್ ಚಾಲೆಂಜ್. ಫರ್ಗೆಟ್ ಅಬೌಟ್ ನೀವು ಸರ್ಕಾರ ಮಾಡೋ ದೊಡ್ಡ ವಿಚಾರ ಅಲ್ಲ. ನೆಕ್ಸ್ಟ್ ನೀವು MLA ಆಗಿ ಗೆದ್ರೆ ಖಂಡಿತವಾಗಿ ರಾಜಕೀಯದಲ್ಲಿ ನೀವು ಜೀವಂತ ಇದ್ದಾಗ. ಯಾಕೆ ಅಂತಂದ್ರೆ ರಾಜ್ಯದ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿದೆ. ರಾಜ್ಯದಲ್ಲಿ ಜನರ ಪರಿಸ್ಥಿತಿ ಅಷ್ಟು ಆರ್ಥಿಕವಾಗಿ ಕೆಳಗಡೆ ಬಿದ್ದೋಗಿದೆ. ಜನ ಸಾಲ ಮಾಡ್ಕೊಂಡಿದ್ದಾರೆ, ಬೆಲೆ ಏರಿಕೆಯಿಂದ ತತ್ತರಿಸ್ಬಿಟ್ಟಿದ್ದಾರೆ, ನಿರುದ್ಯೋಗದ ಸಮಸ್ಯೆ, ಮಕ್ಕಳ ಫೀಸ್ ಕಟ್ಟಿಲ್ಲ, ಡೊನೇಷನ್ ಕೊಟ್ಟಿಲ್ಲ ಅಂದ್ರೆ 2 ಲಕ್ಷ 3 ಲಕ್ಷ 5 ಲಕ್ಷ ಸರ್ಕಾರಿ ಶಾಲೆ ಕಳ್ಸೋಣ ಅಂತಂದ್ರೆ ಬಿದ್ದೋಗೋ ಪರಿಸ್ಥಿತಿ ಇದೆ. ಈ ರೀತಿಯ ಪರಿಸ್ಥಿತಿನಲ್ಲಿ ಜನ ಐ ಥಿಂಕ್ ಜೀವನ ಮಾಡ್ತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗಿ ನೆನ್ನೆ ನಾನು ವಿಡಿಯೋ ಮಾಡಿದಾಗ ಇಟ್ ವಾಸ್ ಮೈ ಓನ್ ಸೆಲ್ಫ್ ಕಾನ್ಫಿಡೆನ್ಸ್. ನನ್ನ ಓನ್ ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ನೆನ್ನೆ ವಿಡಿಯೋ ಮಾಡಾಕಿದ್ದು ಬದಲಾವಣೆ ಮಾಡೋಣ. ನಾನು ಯಾಕಂದ್ರೆ ವಿ ಆರ್ ವರ್ಕಿಂಗ್ ಟು ಬ್ರಿಂಗ್ ಇನ್ ಆಲ್ಟರ್ನೇಟಿವ್. ನೋಡಿ, ತಮಿಳುನಾಡಲ್ಲಿ ಜನ ಯಾಕೆ ಓಟ್ ಹಾಕಿದ್ರು ಅಂತಂದ್ರೆ ಅಲ್ಲಿ ವಿಜಯ್ ಒಂದು ಪಕ್ಷ ಕೊಟ್ಟ, ಜೊತೆನಲ್ಲಿ ಒಬ್ಬ ನಾಯಕ ಇದ್ದಾನೆ ಅಂದ್ರೆ ವಿಜಯ್ ತಡ್ಕೊಂಡ್ಬಲ್ಲ. ಈ ಕರ್ನಾಟಕದಲ್ಲೂ ಅಷ್ಟೇನೆ ಒಂದು ಆಲ್ಟರ್ನೇಟಿವ್ ಪಕ್ಷ ಬೇಕಾಗಿದೆ. ಒಬ್ಬ ಈ ಮೂರು ಪಕ್ಷದ ಗೂಳಿಗಳನ್ನ, ಹೊಟ್ಟೆ ತುಂಬಿದ ರಾಜಕಾರಣಿಗಳನ್ನ ತಡ್ಕೊಳ್ಳೋ ಒಂದು ನಾಯಕತ್ವದ ಅವಶ್ಯಕತೆ ಇದೆ. ಖಂಡಿತ ಹೇಳ್ತೀನಿ, ದುಡ್ಡು ಬೇಡ, ಕಾಸು ಬೇಡ. ಜಿಲ್ಲೆನಲ್ಲಿ ಮತ್ತೆ ತಾಲೂಕಲ್ಲಿ ಜನರಿಗೆ ಟಿಕೆಟ್ ಕೊಟ್ಟು ನಿಲ್ಸಿದ್ರೆ ಅವರೇ ಗೆದ್ಕೊಂಡ್ಬರ್ತಾರೆ, ಅವ್ರಿಗೆ ಜನ ಓಟ್ ಹಾಕ್ತಾರೆ. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಮೂರೂ ಪಕ್ಷಗಳು ಜನರನ್ನ ಉರ್ಕೊಂಡ್ ತಿಂದಿದೆ. ಕಡಲೆ ಬೀಜನ ಉರ್ಕೊಂಡ್ ತಿಂದಿಲ್ವಾ? ಕಡಲೆ ಬೀಜನ ಯಾವ ರೀತಿ ಉಳ್ಕೊಂಡ್ ತಿಂದರೆ ಮೂರೂ ಪಕ್ಷಗಳು. ಯಾವ ನೈತಿಕತೆ ಇದೆ? ಯಡಿಯೂರಪ್ಪನ ಮಗ ಅಶೋಕ್ ಬಂದ್ ಕೂತ್ಕೊಂಡು ನೆಕ್ಸ್ಟ್ ಸರ್ಕಾರ ಏನ್ ನಿಮಗ್ ಬರ್ಕೊಟ್ಟಿದೀವಾ? ಕರ್ನಾಟಕನ ಒಬ್ಬನಾದ್ಮೇಲೆ ಒಬ್ಬನು ಕಿತ್ಕೊಂಡ್ ತಿನ್ನಕ್ಕೆ, ಬರೀ ಕಿತ್ಕೊಂಡ್ ತಿಂದಿರೋದೆ. ಇವ್ರ ಆಸ್ತಿಗಳು ಜಾಸ್ತಿ ಆಯ್ತು, ಭ್ರಷ್ಟಾಚಾರ ಜಾಸ್ತಿ ಆಯ್ತು. ಇವ್ರುಗಳು ಬೆಳೆದರೆ ಹೊರತು ಕರ್ನಾಟಕವನ್ನ ಬಿಕಾರಿಗಳ ತರ ಮಾಡಿಟ್ಟಿದ್ದಾರೆ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ 8 ಲಕ್ಷ ಕೋಟಿ ಸಾಲದಲ್ಲಿದೆ. ಒಂದ್ ಕಡೆ ಮೋದಿ ಸಾಲ ಮಾಡ್ತಾ ಇದ್ದಾನೆ, ದೇಶನ ಉದ್ಧಾರ ಮಾಡ್ತೀನಿ ಅಂತ. ಮೋದಿ ಉದ್ಧಾರ ಮಾಡಿದ್ ಏನೂ ಇಲ್ಲ. ಬರೀ ರಾಜ್ಯಗಳಲ್ಲಿ ಬಿಜೆಪಿನ ಸ್ಥಾಪನೆ ಮಾಡಿ ಅಲ್ಲಿರುವಂತ ಶಾಂತಿಯನ್ನ ಭಂಗ ತಂದಿದ್ದಾರೆ ಹೊರತು ಖಂಡಿತವಾಗಿ ಈ ಭವ್ಯ ಭಾರತ, ಶಾಂತಿ ಭಾರತ, ಒಗ್ಗಟ್ಟಿನ ಭಾರತ ಖಂಡಿತ ಬಿಜೆಪಿಯ ಸಾರಥ್ಯದಲ್ಲಿ ಖಂಡಿತ ಸಾಧ್ಯ ಇಲ್ಲ.
ಆ ಬೆಂಗಾಳಿ ನೋಡ್ರಿ ಕಿತ್ಕೊಂಡ್ ತಿಂತಾ ಇದಾರೆ ಇವರು. ಬಿಜೆಪಿ ಅಧಿಕಾರ ಬೇಕಾಯ್ತು, ಈ ಕಡೆ ಅವರು ಗುಂಡಾರಿಸ್ತಾರೆ TMC ಅವರು, ಆ ಕಡೆ ಅವರು ಬೆಂಕಿ ಇಡ್ತಾರೆ. ಅಲ್ರಿ ನೀವುಗಳು ಚುನಾವಣೆ ಮಾಡೋದು ಶಾಂತಿ ಭಂಗ ಮಾಡಕ, ವೆಸ್ಟ್ ಬೆಂಗಾಲ್ ಅನ್ನೋದು ಮತ್ತೊಂದು ಮಣಿಪುರ್ ಮಾಡ್ತಾರೆ ಈ ಬಿಜೆಪಿಯವರು. ಖಂಡಿತವಾಗಿ ಹೇಳ್ತೀನಿ, ಈ ದೇಶಕ್ಕೆ ಮಾರಕ ಬಿಜೆಪಿಯವರು ಒಂದು ಸಾಲ ಮಾಡಿಟ್ಟಿದ್ದಾರೆ. ಇವ್ರ ಹತ್ರ ಉತ್ತರ ಇಲ್ಲ. 217 ಲಕ್ಷ ಕೋಟಿ ಬಿಜೆಪಿಯವರು ಸಾಲ ಮಾಡಿಟ್ಟಿದ್ದಾರೆ. ನೀವೇ ತೀರಿಸಬೇಕು ಅದನ್ನ, ಇನ್ಯಾರು ತೀರಿಸಬೇಕಾಗಿಲ್ಲ. ಮೋದಿ ಮಾಡಿರೋ ಸಾಲ ಮೋದಿ ತೀರ್ಸಲ್ಲ, ಮೋದಿ MP ಗಳು ತೀರ್ಸಲ್ಲ, ನೀವೇ ತೀರಿಸಬೇಕಾಗತ್ತೆ. ಕರ್ನಾಟಕ ರಾಜ್ಯದಲ್ಲೂ ಅಷ್ಟೇ, ಕರ್ನಾಟಕವನ್ನ 3 ಪಕ್ಷಗಳು ಕಿತ್ಕೊಂಡು ತಿಂದಾಕಿದ್ದಾರೆ, ಬೇರೆ ಏನೂ ಮಾಡಿಲ್ಲ. ಇವತ್ತು ಕುಮಾರಸ್ವಾಮಿ ಹೇಳ್ತಾನೆ ನಂಗೆ ಅಧಿಕಾರ ಕೊಡಿ ಅಂತ. ಏನು ಕೊಟ್ರೆ ತಗೊಂತಾರೆ ಅವ್ರಿಗೇನು, ಬಟ್ ಜನ ನೆಮ್ಮದಿಯಾಗಿದಾರ? ಜನರಿಗೆ ಉದ್ಯೋಗ ಇದೆಯಾ? ಜನರು ನೆಮ್ಮದಿಯಾಗಿ ಊಟ ಮಾಡ್ತಾ ಇದಾರ? ಇವತ್ತು ನಿಮಗೆ ಕಲಬೆರಕೆ ಇಲ್ದಿರೋ ಊಟ ಸಿಗ್ತಾ ಇದೆಯಾ? ಬೆಲೆ ಏರಿಕೆ ಬಿಸಿ ನಿಮಗೆ ತಟ್ಟಿಲ್ವಾ? ನಿಮ್ಮ ಮಕ್ಕಳ ಫೀಸ್ ಕಟ್ಟಕ್ಕೆ ನೀವು ಒದ್ದಾಡ್ತಾ ಇಲ್ವಾ? ಈ ಬೆಲೆ ಏರಿಕೆ ನಿಮಗೆ ತಟ್ಟಿಲ್ವಾ? ಒಂದು ಬದಲಾವಣೆ ಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಯಾರೇ ಬೇಕಾದ್ರೆ ಮಾಡ್ಲಿ, ನನಗೇನು ಸಮಸ್ಯೆ ಇಲ್ಲ. ಉಪೇಂದ್ರ ಮಾಡ್ತಾನೆ, ಸಂತೋಷ, ನಮಗೇನು ಸಮಸ್ಯೆ ಇಲ್ಲ. ಆದರೆ ಯಾವ ನಾಯಕ ಅನ್ನೋನು ಬೇರೆ ರಾಜಕಾರಣಿಗಳಿಗೆ ಬಗ್ತಾನೆ, ಕೈ ಕಟ್ಕೊಂಡು ನಿಂತ್ಕೊಂಡು ತೊಡೆ ತಟ್ಟಬೇಕು. ನಿನ್ನ ನಾನು ಹೇಳ್ತೀನಲ್ಲ, ದ ಡೇ ಐ ಬಿಕಮ್ CM 1-2 ಜೈಲುಗಳನ್ನು ಎಕ್ಸ್ಟ್ರಾ ಕಟ್ಟಿಸ್ಬೇಕಾಗತ್ತೆ. ಯಾಕಂತಂದ್ರೆ ಇವರು ಲೂಟಿಕೋರರು, ಮಾಡ್ರ ಲೂಟಿಕೋರರು, ಇವರೆಲ್ಲ ಭ್ರಷ್ಟರು. 3 ಪಾರ್ಟಿನಲ್ಲಿ ನೀವು ಹಿಡ್ದಾಕರೆ ಬರೀ ಕರ್ನಾಟಕವನ್ನ ಕಿತ್ತು ತಿಂದರೆ ಹೆಗ್ಗಣಗಳವೆ. ನಮ್ಗೆ ಹೇಳ್ತೀನಲ್ಲ, ಮಾಡಿಸಿದ್ರೆ 3 ಪಕ್ಷದಲ್ಲಿರೋ ರಾಜಕಾರಣಿನ ಜೈಲಿಗೆ ಹಾಕಿಸಿದ್ರೆ ಇನ್ನೊಂದು 5 ಜೈಲು ಎಕ್ಸ್ಟ್ರಾ ಕಟ್ಟಿಸ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಅದು 2026 ಚುನಾವಣೆ, 27 ಅಥವಾ ರೆಗ್ಯುಲರ್ ಆಗಿ 2028 ಖಂಡಿತವಾಗಿ ಜನರಿಗೆ ಬೇಕಾದಂತ ಒಂದು ಆಲ್ಟರ್ನೇಟಿವ್ ಕೊಟ್ರೆ ಕರ್ನಾಟಕ ಖಂಡಿತವಾಗಿ ರೆಡಿ ಇದೆ. ಎಷ್ಟೋ ಜನ ಹಾಕಿದ್ರು ಸರ್ ಈ 3 ಪಕ್ಷದವ್ರನ್ನ ಎದುರಾಕೊಂಡು ಸರ್ಕಾರ ಮಾಡಕ್ಕಾಗತ್ತ? ಅಲ್ಲ, ಊಟ ಮಾಡ್ಬೇಕಾದ್ರೂ ಕೂಡ ಅಡಿಗೆ ಮಾಡ್ಬೇಕಾಗತ್ತೆ. ಒಂದು ಊಟ ಮಾಡ್ಬೇಕಾದ್ರೆ ಅಡಿಗೆ ಮಾಡುವಂತ ಮನಸ್ಥಿತಿ ಇಲ್ಲ ಅಂತಂದ್ರೆ ಊಟ ಮಾಡಕ್ ಆಗಲ್ಲ. ಅಂತದ್ರಲ್ಲಿ ಕರ್ನಾಟಕದಲ್ಲಿ ನಾವೆಲ್ಲ ಬದಲಾವಣೆ ತರಬೇಕು ಅಂದ್ರೆ ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ಇವಾಗ ಉಪೇಂದ್ರ ಲೀಡರ್ಶಿಪ್ ತಗೊಳ್ತಾನ, ನನಗೇನು ಸಮಸ್ಯೆ ಇಲ್ಲ, ಬದಲಾವಣೆ ಬೇಕು ಅಷ್ಟೇ. ನಾವ್ ಯಾರು ನಾನೇ CM ಆಗ್ಬೇಕು ಅಂತ ಹೇಳ್ತಲ್ಲ, ಬಟ್ ಯಾರು ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ನಾವು ಮಾಡ್ತೀವಿ. ಬರೀ ಇವತ್ತು ವಿಜಯ್ ಗೆದ್ದಿದ್ದಾನೆ ಜೋಶ್ ಅಲ್ಲಿ ವಿಡಿಯೋ ಮಾಡಾಕ್ ಬಿಡ್ತೀವಿ, ಆಮೇಲೆ ಮಲ್ಕಂತೀವಿ, ಖಂಡಿತ ಅಲ್ಲ. ನಾವು ಅಟ್ಲೀಸ್ಟ್ ನನ್ನ ವಿಚಾರದಲ್ಲಿ ಕರ್ನಾಟಕದಲ್ಲಿ ಬದಲಾವಣೆ ನಿನ್ನೆಯಿಂದ ಕಿಚ್ಚೆದ್ದಿದೆ. ಈ ಕಿಚ್ಚನ್ನ ಆರಿಸದೆ ಆ ಕಿಚ್ಚನ್ನ ಬದಲಾವಣೆಯ ಸಂಕೇತವಾಗಿ ಒಂದು ಪಕ್ಷ ಬೇಕಾಗಿದೆ, ಒಂದು ಗಟ್ಟಿ ನಾಯಕನ ಅವಶ್ಯಕತೆ ಇದೆ. ಯಾಕಂದ್ರೆ 3 ಪಕ್ಷಗಳು ಕರ್ನಾಟಕವನ್ನ ಅರ್ದು ಕುಡಿದು ಬಿಟ್ಟವೆ. ಯಾವುದೇ ಜಿಲ್ಲೆನಲ್ಲಿ ಹೋಗೋ, ಯಾವುದೇ ತಾಲೂಕಲ್ಲಿ ಹೋಗೋ, ಖಂಡಿತವಾಗಿ ನಮ್ಮ ಕಾರ್ಯಕರ್ತರನ್ನ ಪ್ರೊಟೆಕ್ಟ್ ಮಾಡುವಂತ ಒಬ್ಬ ನಾಯಕ ಇದ್ರೆ ನನ್ನಂತವನು ಖಂಡಿತವಾಗಿ ನಾನೇ ಕೇಳ್ತೀನಿ. ಅಂತಂದ್ರೆ ಈ ಹೇಳ್ತೀನಲ್ಲ, ಮೀಟರ್ ಎಲ್ಲ ಕಿಲೋಮೀಟರ್ ಗಟ್ಲೆ ನಾನು ನೋಡ್ರೋನು, ನಾನು ಅಷ್ಟೇ ಯಾವನಿಗೂ ಮುಲಾಜಿಲ್ಲ. ನೀನು ಅಂತ ನೀನು ಅಂದೇ ಅದರ ಏರುಪೇರುಗಳು ಬೇರೆ ಆಗಿದೆ, ಅದು ಬೇರೆ ವಿಚಾರ. ಒಬ್ಬ ಅಡ್ವೊಕೇಟ್ ಆಗಿ ಅದು ಏರುಪೇರುಗಳು ಬೇರೆ ಆಗಿದೆ, ನಾನು ಫೇಸ್ ಮಾಡ್ಕೊಂಡ್ ಬಂದಿದ್ದೀನಿ. ಬಟ್ ಕರ್ನಾಟಕಕ್ಕೆ ಬದಲಾವಣೆ ಮಾಡಕ್ಕೆ ಹೇಳ್ತೀನಲ್ಲ, ಒಂದು ಮೀಟರ್ ಇರೋ ನಾಯಕನ ಅವಶ್ಯಕತೆ ಇದೆ, ಒಬ್ಬ ರಾಜಕಾರಣಿ ಅವಶ್ಯಕತೆ. ಇಷ್ಟು ದಿನ ಮಾಡಿದ್ದಲ್ಲ ಹೋರಾಟ, ಯಾರೋ ಹೇಳಿದ್ರು ಸರ್ ಹೋರಾಟ ಬೇರೆ ನಾಯಕತ್ವ. ಖಂಡಿತ ಹೋರಾಟ ಅನ್ನೋದು ಸಮಾಜಕ್ಕೋಸ್ಕರ ಮಾಡೋ ಅಂತ ಒಂದು ಕೆಲಸ. ರಾಜಕೀಯ ಅನ್ನೋದು ಒಂದು ನಾಯಕತ್ವ ಕಟ್ಟಬೇಕಾಗಿದೆ, ಬದಲಾವಣೆ ತರಬೇಕಾಗಿದೆ, ಈ ಕರ್ನಾಟಕವನ್ನು ಉಳಿಸಬೇಕಾಗಿದೆ. ಕರ್ನಾಟಕನ ಬಿಟ್ಟಾಕೋ, ಕರ್ನಾಟಕ ಎಲ್ಲೂ ಹೋಗಲ್ಲ, ಕರ್ನಾಟಕ ಇಲ್ಲೇ ಇರ್ತದೆ. ಕರ್ನಾಟಕದಲ್ಲಿ ಜೀವನ ಮಾಡುವಂತ 7 ಕೋಟಿ ಜನರ ಜೀವನವನ್ನ ಅಟ್ಲೀಸ್ಟ್ ಸಂರಕ್ಷಿಸುವಂತ ಕೆಲಸವನ್ನ ಯಾರೊಬ್ರು ಮಾಡಬೇಕಾಗಿದೆ. ನಾನು ಇವತ್ತು CM ಸಿದ್ದರಾಮಯ್ಯನವರ ಇಂಟರ್ವ್ಯೂ ನೋಡ್ತಾ ಇದ್ದೆ. ಇವರು ಯಾರೋ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಅಲ್ಲಿ CM ಸಿದ್ದರಾಮಯ್ಯನವ್ರನ್ನ ಪಕ್ಕದಲ್ಲಿ ಇವರು ವಿಜಯ್ ಅಂತ ಗೆದ್ದು ಬಂದಿದ್ದಾರೆ, ಸರ್ಕಾರ ಫಾರ್ಮ್ ಮಾಡಿದ್ದಾರೆ. ಯಾರವನು? ಅವನ ವಿಜಯ್ ಜೋಸೆಫ್. ನೋಡ್ರಿ, ಒಬ್ಬ ಸ್ವತಃ CM ಆಗಿ ಇನ್ನೊಬ್ಬ CM ಹೊಸಬರೇ ಇರ್ಬೋದು. ಜೋಸೆಫ್ ವಿಜಯ್ ಅವರು ಹೊಸಬರೇ ಇರ್ಬೋದು. ಆದರೆ ಆ ತಮಿಳುನಾಡಿನ ಜನರ ನಾಯಕ ಅವನು. ಆತ ಅಲ್ಲಿ CM ಆಗಿ ಹೋಗ್ತಾನೆ ಅಂದ್ರೆ ಇವತ್ತಿನ ಕರ್ನಾಟಕದ ರಾಜಕಾರಣಿಗಳಿಗೆ ಆ ವಿಜಯ್ ಗೆದ್ದು ಒಂದು ಉದಾಹರಣೆ ಸೆಟ್ ಮಾಡಿರೋದು ಖಂಡಿತವಾಗಿ ನಿದ್ದೆ ಬರ್ತಾ ಇಲ್ಲ. ನಾನು ಅದನ್ನ CM ಸಿದ್ದರಾಮಯ್ಯನವರ ಇಂಟರ್ವ್ಯೂನಲ್ಲೂ ನೋಡಿದೆ. CM ಸಿದ್ದರಾಮಯ್ಯನವ್ರಿಗೂ ಅಷ್ಟೇನೆ
ಆ ವಿಜಯ್ ಗೆದ್ದಿರೋದು ಜೀರ್ಣ ಆಗಿಲ್ಲ. ಯಾರಾದ್ರೂ ಕಾಂಗ್ರೆಸ್ ಅವರು ಬಿಜೆಪಿ ಗೆದ್ದಿದ್ರೆ ಕಿಂಡಲ್ ಮಾಡ್ತಾ ಇದ್ರು, ಕಾಂಗ್ರೆಸ್ ಅವರು ಗೆದ್ದಿದ್ರೆ ಪಟಾಕಿ ಹಚ್ತಾ ಇದ್ರು. ಈ ಎರಡೂ ಆಗಲ್ವಲ್ಲ. ವಿಜಯ್ ಜೋಸೆಫ್ ಇವಾಗ ಗೆದ್ದಿರೋದು ಬಿಜೆಪಿಗೆ, ಕಾಂಗ್ರೆಸ್ಗೆ, ಜೆಡಿಎಸ್ಗೆ ಕರ್ನಾಟಕದಲ್ಲಿ ಒಂದು ರೀತಿಯ ಸಂಕಟ. ಎಷ್ಟೋ ರಾಜಕಾರಣಿಗಳಿಗೆ ಅಕಸ್ಮಾತ್ ವಿಜಯ್ ತರ ಏನಾದ್ರೂ ಕರ್ನಾಟಕ ಆಗಿದ್ಬಿಟ್ರೆ ಖಂಡಿತವಾಗಿ ಕರ್ನಾಟಕವನ್ನ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಇವರೆಲ್ಲ. ಹೇಳ್ತೀನಲ್ಲ, ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನೆನ್ನೆಯಿಂದ ಸಾಕಷ್ಟು ಪೋಸ್ಟ್ಗಳು, ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸರ್ ಉಪೇಂದ್ರ ಮಾಡಬಹುದು, ಪ್ರಜಾಕೀಯ ಸಂತೋಷ ಮಾಡಕ್ ಹೇಳಿ. ಸರ್ ರವಿಕೃಷ್ಣ ರೆಡ್ಡಿ ಅವರ KRS ಪಕ್ಷ ಸಂತೋಷ ಮಾಡಿ, ನಮಗೇನು ಸಮಸ್ಯೆ ಇಲ್ಲ. ಸರ್ ಜೈಲಿಂದ ವಾಪಸ್ ಬಂದು ದರ್ಶನ್ ಮಾಡ್ತಾನೆ, ಸಂತೋಷ ಮಾಡ್ಲಿ, ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ಸರ್ ಇವರು ದುನಿಯಾ ವಿಜಯ್ ಮಾಡ್ತಾರೆ, ಸಂತೋಷ. ಇನ್ನೊಂದಷ್ಟು ಜನ ಚೇತನ್ ಅಹಿಂಸಾ ಅವ್ರ ಹೆಸರು ಹಾಕಿದ್ರು. ಯಾರೇ ಮಾಡ್ಲಿ ನಮ್ ಸಪೋರ್ಟ್ ಇರ್ತದೆ. ಯಾರು ಮಾಡಕ್ಕಾಗಿಲ್ಲ, ನಾವು ಖಂಡಿತವಾಗಿ ಹಿಂದೆ ಹೋಗುವಂತ ವ್ಯಕ್ತಿತ್ವ ಅಲ್ಲ. ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್ ಫಾರ್ವರ್ಡ್. ಈ ಒಂದು ಮೊಮೆಂಟಮ್ ಏನಾಗಿದೆ, ಒಂದು ವಿಜಯ್ ತಮಿಳುನಾಡಲ್ಲಿ ಸೆಟ್ ಮಾಡಿರುವಂತ ಒಂದು ಉದಾಹರಣೆ ಏನಿದೆ, ಖಂಡಿತವಾಗಿ ಇದನ್ನ ಕರ್ನಾಟಕದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಫಾರ್ವರ್ಡ್. ಫೈನಾನ್ಷಿಯಲಿ ವಿ ಆರ್ ರೆಡಿ. ಆರ್ಥಿಕವಾಗಿ ಏನೋ ಎಸ್ ಡೆಫಿನೆಟ್ಲಿ 5 ವರ್ಷ ಮುಂಚೆ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗಿ ನಾನು ಹೇಳ್ತಾ ಇದ್ದೆ ನಾಟ್ ಪಾಸಿಬಲ್. ನಮ್ಮ ಹತ್ರ ರಾಜಕಾರಣಿಗಳ ತರ ದುಡ್ಡು ಖರ್ಚು ಮಾಡಕ್ಕೆ ನಿಂತ್ಕಣಕ್ಕೆ ದಮ್ಮು ತಾಕತ್ತಿದೆ. ಇವತ್ತು ಒಂದು ಪಾರ್ಟಿ ನಮ್ಮ ಕೈಗೆ ಸಿಗ್ತಾ ಇದೆ. ಸಾಮಾನ್ಯ ಜನರಿಗೆ ಟಿಕೆಟ್ ಕೊಡೋ ಒಂದು ಯೋಗ್ಯತೆಯನ್ನ ಭಗವಂತ ನಮಗೆ ಕೊಡ್ತಾ ಇದ್ದಾನೆ. ಜೊತೆನಲ್ಲಿ ಆರ್ಥಿಕವಾಗಿ ಬದಲಾವಣೆ ತರಲಿಕ್ಕೆ, ಈ ಒಂದು ಪರಿವರ್ತನೆ ತರಲಿಕ್ಕೆ ಭಗವಂತ ಆಶೀರ್ವಾದ ಇದೆ. ನಮ್ಗೆ ಆ ದೇವರ ತಾಕತ್ತನ್ನು ಕೊಟ್ಟಿದ್ದಾನೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ, ಯಾರನ್ನ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಉಪೇಂದ್ರ ಮಾಡ್ತಾನ, ಒಟ್ಟಲ್ಲಿ ಉಪೇಂದ್ರ ಮಾಡಂಗಿದ್ರೆ DK ಶಿವಕುಮಾರ್ ಹತ್ರ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಖಂಡಿತವಾಗಿ ಅದು ಹಿಂದೆ ಇಟ್ಟು. ಯಾಕೆ ಅಂತಂದ್ರೆ ಒಬ್ಬ ನಾಯಕನಾಗಿ ಹೇಳಿದ್ನಲ್ಲ, ಅವನು ವಿಜಯ್ ಹೇಳ್ತಾನೆ, ಕಾಡಿನಲ್ಲಿ ಎಷ್ಟೇ ಪ್ರಾಣಿ ಇರ್ಬೋದು, ಸಿಂಹ ಒಂದೇ ಅಂತ. ನಿಜವಾಗ್ಲೂ ನಾನು ಅದನ್ನ ಹೇಳೋದು, ಸಿಂಹದ ರೀತಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿ ಬದಲಾವಣೆ ತರಬಹುದು. ಇಲ್ಲ ಕೈ ಕಟ್ಕೊಂಡು DK ಶಿವಕುಮಾರ್ ಮುಂದೆ, ಯಡಿಯೂರಪ್ಪನ ಮಕ್ಕಳ ಮುಂದೆ, ಅಶೋಕನ ಮುಂದೆ, ಕುಮಾರಸ್ವಾಮಿ ಮುಂದೆ ನಿಂತ್ಕೊಂಡ್ರೆ ಖಂಡಿತ ಆಲ್ಟರ್ನೇಟಿವ್ ಅಲ್ಲ. ಈ ಕರ್ನಾಟಕದ ಆಲ್ಟರ್ನೇಟಿವ್ ನಾನ್ ಕೇಳ್ತಾ ಇಲ್ಲ, ಇಲ್ಲಿ ಕಮೆಂಟ್ ಹಾಕೋರು ಕೇಳ್ತಾ ಇಲ್ಲ. ಎಷ್ಟೋ ಜನ ಮೊಬೈಲ್ ಇಲ್ದವರು, ಈ ವ್ಯವಸ್ಥೆಗಳಿಲ್ದವರು ಬದಲಾವಣೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಬದಲಾವಣೆ ಕರ್ನಾಟಕದಲ್ಲಿ ಬೇಕಾಗಿದೆ. ವಿ ನೀಡ್ ಎ ಚೇಂಜ್. ಇದು ನಾನು ಹೇಳ್ತಾ ಇಲ್ಲ, ಜನ ಕೇಳ್ತಾ ಇದ್ದಾರೆ. ಇದು ನಾನು ಕೇಳಿದ್ರೆ ಎಲ್ಲೋ ಒಂದು ಕಡೆ ತಮಾಷೆ ಆಗ್ಬಿಡುತ್ತೆ. ಖಂಡಿತವಾಗಿ ಇದು ನಾನು ಕೇಳ್ತಾ ಇರೋಂತ ಪ್ರಶ್ನೆ ಅಲ್ಲ. ವಿ ವಿಲ್ ಬ್ರಿಂಗ್ ಇನ್ ಎ ಚೇಂಜ್. ಅದು ಆರ್ಥಿಕವಾಗಿ ನಮಗೆ ದಮ್ಮು ತಾಕತ್ತಿದೆ. ವಿ ವಿಲ್ ಇನ್ವೆಸ್ಟ್. ಈ ಬದಲಾವಣೆ ತರಲಿಕ್ಕೆ ನಾನು ಬಂಡವಾಳ ಹಾಕಕ್ಕೂ ರೆಡಿ ಇದ್ದೀನಿ. ಐ ಆಮ್ ಫೈನಾನ್ಷಿಯಲಿ ರೆಡಿ ಟು ಸ್ಪಾನ್ಸರ್ ದಿಸ್ ಈವೆಂಟ್. ಇದು ರಾಜಕೀಯ ಅಲ್ಲ, ಬದಲಾವಣೆ ರಾಜಕೀಯ ಬೇಕಾಗಿದೆ. ಕರ್ನಾಟಕಕ್ಕೆ ಒಂದು ಬದಲಾವಣೆ ರಾಜಕೀಯ ಬೇಕಾಗಿದೆ. 4 ಲಕ್ಷ ಕೋಟಿ ಪ್ರತಿ ವರ್ಷ ಲೂಟಿ ಆಗ್ತಾ ಇದೆ. 4 lakh crores ಬಜೆಟ್. 4 ಲಕ್ಷ ಕೋಟಿ ಯಾವನ್ ತಿಂದಾಕ್ತಾರೆ? 224 MLAಗಳು, ಈ ಮಾನಗೇಡಿ ಭ್ರಷ್ಟ ಅಧಿಕಾರಿಗಳು, ಪೊಲೀಸರು, ಇವರೆಲ್ಲ ಸೇರ್ಕೊಂಡು 4 ಲಕ್ಷ ಬಜೆಟ್ ಅಲ್ದಿರ ಭ್ರಷ್ಟಾಚಾರದಲ್ಲಿ ಸಾವಿರಾರು ಕೋಟಿನ ಜನಗಳ ಹತ್ರ ನಾನಾ ರೀತಿಯ ಕಿರುಕುಳ ಕೊಟ್ಟು, ಅಲ್ರೇ ಡೇ ಐ ಬಿಕಮ್ CM, ನೀವು ಪೊಲೀಸ್ ಸ್ಟೇಷನ್ ಹೋಗಿ ಅವನ್ ಇನ್ಸ್ಪೆಕ್ಟರ್ ಎದ್ ನಿಂತ್ಕೊಂಡು ಸಲ್ಯೂಟ್ ಹೊಡಿಬೇಕು. ದಿಸ್ ಈಸ್ ವಾಟ್ ಈಸ್ ಇದು ಆಕ್ಚುಲಿ ಪ್ರಜಾತಂತ್ರ ಅಂದ್ರೆ. ನೀವು ಕೈ ಕಟ್ಕೊಂಡು ಇನ್ಸ್ಪೆಕ್ಟರ್ ಹತ್ರ, ಕಮಿಷನರ್ ಹತ್ರ, ಪೊಲೀಸವ್ರ ಹತ್ರ, MLA ಹತ್ರ ನಿಂತ್ಕೊಂಡಲ್ಲ. MLA ಮುಂದೆ ಹೇಳೋದಲ್ಲ, ನನ್ನ ಪಾರ್ಟಿ MLA ಆದ್ರೆ, ನಾನಾದ್ರೆ ಸಾರ್ವಜನಿಕರಿಗೆ ಸಲ್ಯೂಟ್ ಹೊಡೆದು, ಅಟ್ಲೀಸ್ಟ್ ನಾನೇನಾದ್ರೂ CM ಆದ್ರೆ ಖಂಡಿತವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ನೀವೇನು ತಪ್ಪು ಮಾಡಿಲ್ಲ ಅಂತಂದ್ರೆ, ತಪ್ಪು ಮಾಡಿದ್ರು ಅಷ್ಟೇ ಸಲ್ಯೂಟ್ ಹೊಡಿಬೇಕು. ಸಲ್ಯೂಟ್ ಹೊಡೆದು ಒಳಕಾಡ್ಕೊಂಡು ಹೋಗ್ಲಿ. ಸಲ್ಯೂಟ್ ಹೊಡೆಯುವಂತ ಕೆಲಸವನ್ನ 79 ವರ್ಷಗಳ ನಂತರ ಕರ್ನಾಟಕದಲ್ಲಿ ರಚಿಸಬೇಕಾಗಿದೆ. ಇಲ್ಲ ಅಂದ್ರೆ ಈ 3 ಪಾರ್ಟಿಯವರು, ಮುಂಚೆ 2023ವರೆಗೂ ಬಿಜೆಪಿ ಇತ್ತು. ಬಿಜೆಪಿನ ಭ್ರಷ್ಟಾಚಾರ ಅನ್ಕೊಂಡು ಕಾಂಗ್ರೆಸ್ಗೆ ಓಟ್ ಹಾಕಿ ನಾವು ಕಾಂಗ್ರೆಸ್ ಅವರು ಮುಳುಗಿಸ್ಬಿಟ್ಟಿದೆ. ಕರ್ನಾಟಕವನ್ನು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿಸಿದೆ. ನಮಗೆ ಬದಲಾವಣೆ ಬೇಕು ಅಂತ ಜನ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ ಇದನ್ನ. ಇವತ್ತು ನನ್ನ ವಾಟ್ಸಪ್ ಅಲ್ಲಿ, ನನ್ನ 984 ನನ್ನ ವಾಟ್ಸಪ್ ನಂಬರ್ ಅಲ್ಲಿ, ನಮ್ಮ ಮೆಸೆಂಜರ್ ಅಲ್ಲಿ ಸಾವಿರಾರು ಮೆಸೇಜ್. ಸರ್ ದಯವಿಟ್ಟು ಈ ಒಂದು ಹೆಜ್ಜೆಯನ್ನ ಹಿಂದೆ ತಗೊಂಬೇಡಿ.
ನಿಮ್ಗೊಬ್ಬರಿಗೆ ನಿಮ್ಮ ಹತ್ರ ಪಾರ್ಟಿ ಇಲ್ದಿರ್ಬೋದು, ನೀವು ಪಾರ್ಟಿ ತಗೊಂಡ್ಬರ್ತೀರಾ, ಈ ಹ್ಯಾವ್ ದ ಕೆಪಾಸಿಟಿ ಟು ಬ್ರಿಂಗ್ ದ ಪಾರ್ಟಿ. ಬಟ್ ಈ ಮೂರು ಪಾರ್ಟಿಯ ಈ ಡೋಂಗಿ ರಾಜಕಾರಣಿಗಳನ್ನ ತೊಡೆ ತಟ್ಟಿ ಪ್ರಶ್ನೆ ಮಾಡೋ ದಮ್ಮು ತಾಕತ್ತು ಕರ್ನಾಟಕದಲ್ಲಿ ಅಲ್ಲ. ನಾನು ಹೇಳಿದ್ದಲ್ಲ, ನನಗೆ ಫೋನ್ ಮಾಡಿದವರು, ನನಗೆ ಮೆಸೇಜ್ ಮಾಡಿದವರು, ನನ್ನ ಕೆಪಾಸಿಟಿ ಬಗ್ಗೆ ನಾನು ಹೊಗಳ್ಕೊಳ್ಳೋ ಅಂತ ಅವಶ್ಯಕತೆನೇ ಅಲ್ಲ. ಯಾಕಂದ್ರೆ ಇಲ್ಲಿಂದ DGP ಆಗಿರ್ಬೋದು, ಇಲ್ಲಿಂದ CM ಆಗಿರ್ಬೋದು, ಮಾಜಿ CM ಗಳಾಗಿರ್ಬೋದು, IPS ಗಳಾಗಿರ್ಬೋದು, ಭ್ರಷ್ಟ ಪೊಲೀಸರು ಆಗಿರ್ಬೋದು, ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಪ್ರಶ್ನೆ ಮಾಡಿದೀವಿ. ಇವತ್ತೊಂದು ನಾಯಕತ್ವ ಅವಶ್ಯಕತೆ ಇದೆ. ಒಂದು ಆಲ್ಟರ್ನೇಟಿವ್ ಪೊಲಿಟಿಕಲ್ ಪಾರ್ಟಿ ಕರ್ನಾಟಕಕ್ಕೆ ಬೇಕಾಗಿದೆ. ಅದು KRS ರವಿಕೃಷ್ಣ ರೆಡ್ಡಿ ಮಾಡಿದ ಸಂತೋಷ, ಮಾಡಕ್ಕಾಗಿಲ್ಲ ಅಂದ್ರೆ ನಾವು ಮಾಡ್ತೀವಿ. ಪ್ರಜಾಕೀಯ ಉಪೇಂದ್ರ ಸಂತೋಷ, ಉಪೇಂದ್ರ ಮಾಡ್ತಾನ, ಬಟ್ ನಿಂತ್ಕೊಬೇಕು, ಮುಂದೆ ಬರಬೇಕು, ಗೆಲ್ಲಿಸ್ಕೊಂಬರ್ಬೇಕು. ಸುಮ್ಮನೆ ಕ್ಯಾಂಡಿಡೇಟ್ಗಳನ್ನ ಬಿಟ್ಟು 500 ವೋಟು. ಲಾಸ್ಟ್ ಟೈಮ್ ಆಮ್ ಆದ್ಮಿ ಪಾರ್ಟಿಯಿಂದ 210 ಸೀಟ್ ಕೊಟ್ಟಿದ್ರು, 210 ಟಿಕೆಟ್ ಕೊಟ್ಟಿದ್ರು. 500, 600, 700. ಅಲ್ರಿ ಈಗ ಜನಕ್ಕೆ ಒಬ್ಬ ನಾಯಕ ಇಲ್ಲ ಅಂದ್ರೆ ಪಾರ್ಟಿ ಕಟ್ಕೊಂಡು ಏನು ಹುಣಸೆಹಣ್ಣಕ್ಕೆ ನಕ್ಕಣಕ್ಕಾಗತ್ತಾ? ಇವಾಗ KRS ಪಕ್ಷನೇ ಆಗಿರ್ಬೋದು. ಈಗ 500, 1000 ಪಾರ್ಟಿ ಪ್ರೆಸೆನ್ಸ್ ಅಲ್ಲ ಬೇಕಾಗಿರೋದು. ಪಾರ್ಟಿ ಶುಡ್ ವಿನ್. ಪಾರ್ಟಿ ವಿನ್ ಆಗ್ಲಿಕ್ಕೆ ಆ ನಾಯಕತ್ವದ ಅವಶ್ಯಕತೆ ಕರ್ನಾಟಕದಲ್ಲಿ ಖಂಡಿತ ಇದೆ, ಬೇಕಾಗಿದೆ. ಉಪೇಂದ್ರ ಮಾಡೋದು ಸಂತೋಷನೇ, ರವಿಕೃಷ್ಣ ರೆಡ್ಡಿ ಮಾಡೋದು ಸಂತೋಷನೇ, ಅಥವಾ ಜೈಲಿಂದ ವಾಪಸ್ ಬಂದು ದರ್ಶನ್ ಮಾಡ್ತಾನ ಯಾರೋ ಹಾಕಿದ್ರು ಸಂತೋಷ. ನಾವು ಬದಲಾವಣೆ ಬೇಕು. ನಮ್ಗೆ ಈ ಮೂರೂ ಪಕ್ಷದಿಂದ ಮುಕ್ತಿ ಬೇಕಾಗಿದೆ. ಈ ಮೂರೂ ಪಕ್ಷಗಳ ಲೂಟಿಯಿಂದ ಕರ್ನಾಟಕವನ್ನ ಬಚಾವ್ ಮಾಡುವಂತ ಕೆಲಸವನ್ನ ಫೇಸ್ಬುಕ್ ಬಿಟ್ಟು ಆಚೆ ಬಿಡ್ತೀವಿ. ಈಗ ದ ಡೇ ವಿ ಅನೌನ್ಸ್ ನಾ ಯಾವತ್ತು ಪಕ್ಷವನ್ನ ಅನೌನ್ಸ್ ಮಾಡ್ತೀವೋ, ವಿ ವಿಲ್ ಕಮ್ ಟು ಫೀಲ್ಡ್. ಜಿಲ್ಲೆಗೂ, ತಾಲೂಕಿಗೂ, ಹಳ್ಳಿಗೂ ವಿ ವಿಲ್ ಕಮ್. ಕರ್ನಾಟಕವನ್ನ ಸುತ್ತೋರಿತೀವಿ, ಕರ್ನಾಟಕದ ಜನರನ್ನ ಭೇಟಿ ಮಾಡ್ತೀವಿ. ಕರ್ನಾಟಕಕ್ಕೆ ನಮ್ಮ ಬದಲಾವಣೆ ಸರ್ಕಾರ ಕೊಟ್ರೆ ಏನು ಮಾಡಿಲ್ಲ ಅಂತಂದ್ರು, ನಿಮ್ಮ ಊರಲ್ಲಿರೋ PDO, ನಿಮ್ಮ ತಹಸೀಲ್ದಾರ್, ನಿಮ್ಮ DC, ನಿಮ್ಮ ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ನೀವು ಹೋದಾಗ ಸಲ್ಯೂಟ್ ಹೊಡಿಬೇಕು, ಲಂಚ ಇಸ್ಕೊಂಡಿರೋ ಕೆಲಸ ಮಾಡಬೇಕು. ಇವತ್ತು ಲಂಚ ಅನ್ನೋದು ಕರ್ನಾಟಕವನ್ನ ಸರ್ವನಾಶ ಮಾಡಿದೆ. ಒಂದಷ್ಟು ರಾಜಕಾರಣಿಗಳು, ಅವ್ರ ಕುಟುಂಬಗಳು, ಕುಮಾರಸ್ವಾಮಿ ಕುಟುಂಬ, ಸಿದ್ದರಾಮಯ್ಯನ ಕುಟುಂಬ, ಅಲ್ಲಿ ಮಲ್ಲಿಕಾರ್ಜುನ ದಾವಣಗೆರೆ ಅವ್ರ ಕುಟುಂಬ, ಜಾರಕಿಹೊಳಿ ಕುಟುಂಬ, ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ, ಈಗ ಈಶ್ವರ್ ಖಂಡ್ರೆ ಕುಟುಂಬ, ರಾಮಲಿಂಗಾರೆಡ್ಡಿ ಕುಟುಂಬ, ಬರೀ ಕುಟುಂಬಗಳೇ. ಈ ಕುಟುಂಬಗಳು ಬಿಟ್ರೆ ಅವ್ರ ಮನೆಯಲ್ಲಿ ಅವ್ರ ಅಣ್ಣ ತಮ್ಮ, ನಮ್ಮ ಅಣ್ಣಂಗೆ ಓಟ್ ಹಾಕೋ, ನಮ್ಮ ಅಣ್ಣನ ತಮ್ಮ ಮಗನ್ಗೆ ಓಟ್ ಹಾಕೋ, ನಮ್ಮ ಅಪ್ಪನ್ಗೆ ಓಟ್ ಹಾಕೋ, ನಮ್ಮ ಅಪ್ಪನ ಇವಾಗ ರಾಜ್ಯಸಭಾ ಮೆಂಬರ್ ಮಾಡೋ ಅವ್ರನ್ನೆಲ್ಲ ಮಾಡಿ ಏನ್ರಿ ಮಾಡ್ಬೇಕಾಗಿದೆ? ಯುವ ಜನತೆ ಕೆಲಸ ಇಲ್ದಿರ ಬೀದಿ ಎಲಿತಾ ಇದ್ರೆ ಇವ್ರುಗಳು ಹುಟ್ಟೋ ಮಕ್ಕಳಿಗೂ ಅಧಿಕಾರ ಬೇಕು. 95 ವರ್ಷ ಮುದುಕನಿಗೂ ಕೂಡ ರಾಜ್ಯಸಭೆಯಲ್ಲಿ MP ಮಾಡಿ ಅವನಿಗೂ ಒಂದು ರೆಡ್ ಲ್ಯಾಂಪ್ ಕಾರ್ ಕೊಟ್ಟು, ಅವನಿಗೂ ಒಂದು 1.5 ಕೋಟಿ ಗಾಡಿನ ಕೊಟ್ಟು, ಇವತ್ತು ಎಣ ಬರುವಂತ ಕೆಲಸವನ್ನ, ರಾಜಕೀಯವನ್ನ ನಾವೆಲ್ಲ ಮಾಡ್ತಾ ಇದೀವಿ. ಎಲ್ಲ ನಡೀತಾ ಇರೋದು ನಮ್ಮ ತೆರಿಗೆನಲ್ಲಿ. 4 ಲಕ್ಷ ಕೋಟಿ ತಿಂತಾರ್ರಿ. ಬಡ್ಜೆಟ್ ಇಸ್ 4+ lakh crores ಆರ್ ಬೀನ್ ಸ್ವಾಲೋಡ್ ಬೈ ಆಲ್ ದ 3 parties. ಈ 3 ಪಾರ್ಟಿಗಳು ತಿಂದಾಕ್ತಾರೆ. ಪ್ರತಿ ವರ್ಷ ನೀವು ಕಟ್ಟುವಂತ ತೆರಿಗೆ ಏನಿದೆ, ಅಥವಾ ಟ್ಯಾಕ್ಸ್ ಏನಿದೆ, ಅಥವಾ ಬಡ್ಜೆಟ್ ಏನಿದೆ, ಇವರೆಲ್ಲ ತಿಂದಾಕ್ತಾರೆ. ಯಾವತ್ ಬದಲಾವಣೆ ಆಗೋದು? ನಾವು ಕೇಳಲ್ಲ, ಮುಂದೆ ಯಾರು ಕೇಳ್ತಾರೆ? ಯಾರ್ಗ ಧೈರ್ಯ ಇದೆ ಈ 3 ಪಕ್ಷದವ್ರನ್ನ ತೊಡೆ ತಟ್ಟಿ ಕೇಳೋಂತ ದಮ್ಮು ತಾಕತ್ತಿರುವಂತ ನಾಯಕ ಇದ್ರೆ ಕರ್ಕೊಂಬನ್ನಿ. ನಾನ್ 24/7 ನನಗೆ CM ಬೇಡ, MLA ಬೇಡ. ಬೇಕಾದ್ರೆ ನಾನೇ ಒಂದು 10 ಕಾರ್ ಖರ್ಚು ಮಾಡಿಕೊಂಡು 2 ವರ್ಷ ನಾ ಬೇಕಾದ್ರೆ ಫ್ರೀಯಾಗಿ ಕೆಲಸ ಮಾಡಿಕೊಡ್ತೀನಿ. ಇಫ್ ಅಟ್ ಆಲ್ ದೇರ್ ಇಸ್ ಅ ಪರ್ಸನ್ ಹೂ ಕ್ಯಾನ್ ಚಾಲೆಂಜ್ ದಿಸ್ ಪೀಪಲ್. ಈ 3 ಪಕ್ಷದವ್ರನ್ನ ಈಸಿ ಅನ್ಕೊಂಬೇಡಿ. ಈ 3 ಪಕ್ಷದವರು ಒಂದು ರೀತಿಯಲ್ಲಿ ದೇ ಹ್ಯಾವ್ ಕ್ರಿಯೇಟೆಡ್ ಎ ಪೊಲಿಟಿಕಲ್ ಮಾಫಿಯಾನ ಕರ್ನಾಟಕದಲ್ಲಿ. ಅಲ್ರಿ, ದಾವಣಗೆರೆಯಲ್ಲಿ 2 ಪಕ್ಷ ನಿಂತ್ಕೊಂಡಿದ್ದು. ಹಾಕಿದ್ರೆ BJPಗೆ ಹಾಕ್ಬೇಕು, ಇಲ್ಲ ಕಾಂಗ್ರೆಸ್ಗೆ ಹಾಕ್ಬೇಕು. ಬಾಗಲಕೋಟೆಲ್ಲೂ ಅಷ್ಟೇ, ಹಾಕಿದ್ರೆ ಕಾಂಗ್ರೆಸ್ಗೆ ಹಾಕ್ಬೇಕು. ಅಂದ್ರೆ ಪೊಲಿಟಿಕಲಿ ಕೂಡ ನಮ್ಗೆ ಸ್ವತಂತ್ರ ಇಲ್ಲ, ಎಲ್ಲ ಅತಂತ್ರನೇ. ಓಕೆ, ಬೇರೆ ಯಾರೋ ಪಕ್ಷ ನಿಂತ್ಕೊಂಡಿದ್ರು, ಅದ್ರಲ್ಲಿ ದಮ್ಮಿರೋ ನಾಯಕ ಇದಾನ? ಆಮ್ ಆದ್ಮಿ ಪಾರ್ಟಿಯವ್ರು ಹಾಕಿದ್ರು. ಅಲ್ರಿ, ಅವನನ್ನ ನೋಡಿ, ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷನ ನೋಡಿ ಯಾವನ್ ಓಟ್ ಹಾಕ್ತಾರೆ? ಅಲ್ರಿ, ಇಲ್ಲಿ ಪಾರ್ಟಿ ಇದೆ, ನಾಯಕತ್ವಗಳಿಲ್ಲ. ನಾಯಕತ್ವ ಬೇಕಾಗಿದೆ. ಆಮೇಲೆ ಆ ನಾಯಕತ್ವದಲ್ಲಿ ದಮ್ಮು ತಾಕತ್ತಿರ್ಬೇಕು, ಪ್ಲಸ್ ಆರ್ಥಿಕತೆ ಇರಬೇಕು. ನಾನು ಮುಂಚೆ ಹೇಳ್ತಾ ಇದ್ದೆ, ದುಡ್ಡಿಲ್ಲ ಜನ, ದುಡ್ಡು ಬೇಕು ಹೇಳಿದ್ನಲ್ಲ. ಒಬ್ಬ CM ಆಗಿ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಬೇಕು. ದುಡ್ಡಿಲ್ಲ ಅಂದ್ರೂ ಕೂಡ ಚುನಾವಣೆ ಮಾಡಕ್ಕಾಗಲ್ಲ, ಜನರನ್ನ ರೀಚ್ ಆಗಕ್ಕಾಗಲ್ಲ. ಫರ್ಗೆಟ್ ಅಬೌಟ್. ನಾವ್ ಯಾರೋ ಲಂಚ ಕೊಟ್ಟು ಓಟ್ ಹಾಕ್ಸ್ಕೊಳಲ್ಲ. ಜನ ನಮ್ಮ ಹತ್ರ ಲಂಚನೂ ತಗೊಳಲ್ಲ, ದುಡ್ಡು ತಗೊಳಲ್ಲ, ಎಣ್ಣೆನೂ ತಗೊಳಲ್ಲ, ಸೀರೆನೂ ತಗೊಳಲ್ಲ, ಕುಂಕುಮ ಬಣ್ಣಿನೂ ತಗೊಳಲ್ಲ. ಆದರೆ ಜನರಿಗೆ ಹೋಗಿ
ಕಾರ್ಯಕ್ರಮ ಮಾಡಿ, ಒಂದು ಸಮಾವೇಶ ಮಾಡಿ. ಎಷ್ಟು ಜನ ಸೇರಿದ್ರೆ ಆ ವಿಜಯ್ ಮಾಡಿದ ಸಮಾವೇಶ, ಒಂದು ಸಮಾವೇಶ ಇಡೀ ರಾಜಕೀಯವನ್ನ ಪಲ್ಟಿ ಮಾಡ್ತು. ಇವತ್ತು ವಿಜಯ್ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಅವ್ರು 7ನೇ ತಾರೀಕೇನೋ CM ಆಗುವಂತ ಪ್ರಮಾಣ ವಚನ ಮಾಡ್ತಾರಂತೆ. ಆದರೆ ಮುಂದಿನ ದಿನಗಳಲ್ಲಿ ಆ ಜನಗಳ ನಂಬಿಕೆಯನ್ನ ಸಿಎಂ ಮುಂದೆ CM ಆಗೋ ವಿಜಯ್ ಅವರು ಬದಲಾವಣೆ ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ ಬದಲಾವಣೆ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ, ನಮಗ್ ಬೇಕಾಗಿದೆ. ನಾನು ಮುಂಚೆ ಅನ್ಕೊಂತ ಇದ್ದೆ ಸಿದ್ದರಾಮಯ್ಯ ಮಾಡ್ತಾನೆ, ಖಂಡಿತ ಇವತ್ತು ಆಸೆ ಇಲ್ಲ. ಕಾಂಗ್ರೆಸ್ ಮೇಲೆ ನಮ್ಗೆ ಆಸೆನೂ ಇಲ್ಲ, ಕಾಂಗ್ರೆಸ್ ಮೇಲೆ ನಂಬಿಕೆನೂ ಇಲ್ಲ. ಬಿಜೆಪಿ ಅಂತೂ ಬರೀ ಅಧಿಕಾರಕ್ಕೋಸ್ಕರ ಈ ದೇಶದಲ್ಲಿ ಏನ್ ಬೇಕಾದ್ರೆ ಮಾಡಬಹುದು ಅನ್ನೋದನ್ನ ಬಿಜೆಪಿ ಪದೇ ಪದೇ ತೋರಿಸ್ಕೊಡ್ತಾ ಇದೆ. ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಅವ್ರ ಪಕ್ಷವನ್ನ ಉಳಿಸ್ಕೊಂತಾ ಇರೋಂಥ JDS, ಬಿಜೆಪಿ ಜೊತೆ ಮರ್ಜ್ ಆಗಿರೋ, ಬಿಜೆಪಿ ಜೊತೆ ಒಡಂಬಡಿಕೆ ಇಟ್ಕೊಂಡಿರೋಂಥ JDS ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಜನರು ಯಾವ ಸಮಸ್ಯೆ ಬಗೆಹರಿತದೆ? ದೇವೇಗೌಡರಿಗೆ 1.25 ಕೋಟಿ ರೂಪಾಯಿ ಗಾಡಿ ಇಸ್ಕೊಂಡು ಓಡಾಡುವಂತ ಕುಮಾರಸ್ವಾಮಿ ಅವರ ತಂದೆಯವರು ರಾಜ್ಯಸಭಾ ಮೆಂಬರ್ಗೆ ಕುಡಿಯಕ್ ನೀರಿಲ್ರಿ. ಕರ್ನಾಟಕದ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕುಡಿಯಕ್ಕೆ ನೀರಿಲ್ಲ. ದೇವೇಗೌಡರಿಗೆ 1.25 ಕೋಟಿ ರೂಪಾಯಿ ವೋಲ್ವೋ X90 ಗಾಡಿನ ಓಡಾಡಕ್ ಕೊಡ್ತಾರೆ ಈ ಮಾನಗೇಡಿ ಕಾಂಗ್ರೆಸ್ ಸರ್ಕಾರ. ಆ ದೇವೇಗೌಡರು ಈಸ್ಕೊಂತಾರೆ ಅಂತಂದ್ರೆ ಎತ್ತ ಸಾಗುತ್ತಿದೆ ಈ ಒಂದು ಪ್ರಜಾಪ್ರಭುತ್ವ ಅನ್ನೋದನ್ನ ಖಂಡಿತವಾಗಿ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ನೀವೇ ಯೋಚನೆ ಮಾಡಿ, ಎಷ್ಟು ಜನ ನೀವು ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ, ಕಾಲೇಜ್ ಫೀಸ್ ಕಟ್ಟಿಲ್ಲ, ಡೊನೇಷನ್ ಕಟ್ಟಿಲ್ಲ, EMI ಕಟ್ಟಿಲ್ಲ, ಸಾಲ ಕಟ್ಟಿಲ್ಲ, ಬಾಡಿಗೆ ಕಟ್ಟಿಲ್ಲ, ಟೆಲಿಫೋನ್ ರೀಚಾರ್ಜ್ ಮಾಡಿಲ್ಲ, ಮನೆಗೆ ಹೋದ್ರೆ ತರಕಾರಿ ತಂದಿಲ್ಲ, ಮನೆಯಲ್ಲಿ ಗ್ಯಾಸ್ ಬುಕ್ ಮಾಡಿದ್ರೆ ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲ ಇದ್ರು ಹೋಗಿ ಮನೆಯಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರ್ತಾ ಇಲ್ಲ. ಈ ಪರಿಸ್ಥಿತಿನಲ್ಲಿ ಜನ ಯಾಕ್ರಿ ಜೀವನ ಮಾಡಬೇಕು? 7 ಕೋಟಿ ಕನ್ನಡಿಗರಲ್ಲಿ ಸುಖವಾಗಿರೋದು ಆ ಸರ್ಕಾರಿ ಕೆಲಸ ಮಾಡೋರು, ಈ ರಾಜಕಾರಣಿಗಳು, ಅವ್ರ ಜೊತೆಲಿರೋ ಬಕೆಟ್ಗಳು ಬಿಟ್ರೆ ಖಂಡಿತವಾಗಿ ಯಾರೂ ಸುಖವಾಗಿಲ್ಲ. ನನಗೆ ಗೊತ್ತಿಲ್ಲ ಯಾರು ಸುಖವಾಗಿದ್ದಾರೆ ಅಂತ. ಅಲ್ಲ, ಭಗವಂತ ಇರೋದ್ರಲ್ಲಿ ನನಗೆ ಸುಖ ಕೊಟ್ಟಿದ್ದಾನೆ, ನಾನು ಸುಖ ಕಂಡ್ಕೊಂಡಿದ್ದೀನಿ. ಬಟ್ ನಾವು ಈ ಒಂದು ಎಲ್ಲೋ ನಾನು ಹೇಳ್ತೀನಲ್ಲ, ನಾವು KRS ಪಕ್ಷದ ಲೆವೆಲ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ಇನ್ನ 20 ವರ್ಷ ಹೋದ್ರೂ ಕೂಡ ಅಧಿಕಾರ ಸಿಗಲ್ಲ. ನಮಗೆ ಒಂದು ಡ್ರಾಸ್ಟಿಕ್ ಎಫರ್ಟ್ ಹಾಕಿ ಒಂದು ಫುಲ್ ಝೂಮ್ ಅಲ್ಲಿ ಕರ್ನಾಟಕದ ರಾಜಕೀಯಕ್ಕೆ ನಾವು ಟಾರ್ಗೆಟ್ ಮಾಡಬೇಕು. ಈ 3 ಪಕ್ಷಗಳನ್ನ ಟಾರ್ಗೆಟ್ ಮಾಡಬೇಕು. ಲೋಕಲ್ ನಾಯಕತ್ವಗಳನ್ನ ಎಬ್ಬಿಸಬೇಕು. ಅವರಲ್ಲಿ ಆರ್ಥಿಕವಾಗಿ ಶಕ್ತಿ ಇಲ್ಲ ಅಂತಂದ್ರೆ ಅವ್ರ ಆರ್ಥಿಕವಾಗಿ ಅವ್ರ ಜೊತೆ ನಿಂತ್ಕೊಬೇಕು, ಅವ್ರಿಗೆ ಟಿಕೆಟ್ ಕೊಡಬೇಕು, ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು, ಅವ್ರನ್ನ MLAಗಳಿಗೆ ಗೆಲ್ಲಿಸ್ಕೊಂಡ್ ಬರ್ಬೇಕು. ಕರ್ನಾಟಕದಲ್ಲಿ ಒಂದು ಹೊಸ ಸರ್ಕಾರ ಮಾಡಲೇಬೇಕು. ಕಾರಣ ಯಾಕೆ ಅಂತಂದ್ರೆ ಈ 3 ಆಲ್ರೆಡಿ ಇವನು ಯಡಿಯೂರಪ್ಪನ ಮಗ ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್, ನೆಕ್ಸ್ಟ್ ನಮ್ದೇ ಬಿಜೆಪಿ ಸರ್ಕಾರ, ಇವನು ಅಶೋಕ್ ನಾನೇ CM. ಒಂದರು ನಮ್ಗೇನು ಗತಿ ಇಲ್ಲ, ಒಬ್ಬನಾದ್ಮೇಲೆ ಒಬ್ಬನ್ ಬಂದು ಅಧಿಕಾರ ಮಾಡಿ ಪುಂಗಿ 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 ನಮ್ಮನ್ನ ಲೂಟಿ ಮಾಡಿ, ಭ್ರಷ್ಟಾಚಾರ ಮಾಡಿ, ಆ ಭಾಷಣ ಮಾಡಿ, ಒಬ್ಬರಿಗೊಬ್ಬರು ಎತ್ಕಟ್ಟಿ, ಜಾತಿ ಧರ್ಮ ಎಲ್ಲಾ ಹೆಸರು ಒಡೆದು ಎಲ್ರಿ ಹೋದ್ರು ಕುವೆಂಪು ಎಲ್ಲೋದ್ರು? ಕುವೆಂಪು ಅವರ ಮಾತುಗಳೆಲ್ಲೋ ಎಲ್ಲೋಯ್ತು? ಪ್ರತಿಯೊಬ್ಬನು ಜಾತಿ ಹೆಸರು ಹೇಳ್ತಾನೆ. ಸದ್ಯ ದೇವ್ರ ದಯೆಯಿಂದ ನಮ್ಮ ಅಪ್ಪ ಅಮ್ಮ ನಮ್ಗೆ ಗೌಡ ಅಂತ ಹೆಸರಿಟ್ಟಿಲ್ಲ. ನನಗೆ ಎಲ್ಲ ಹುಟ್ಟಿದ್ದು ಗೌಡ್ರ ಜಾತಿನಲ್ಲೇ ಆದ್ರು ನನಗೆ ಜಗದೀಶ್ ಕುಮಾರ್ ಅಂತ ಇಟ್ರು. ಖಂಡಿತವಾಗಿ ಜಾತಿನ ನನ್ನ ಹೆಸರಿಗೆ ತಗಲಾಕಿಲ್ಲ. ಪ್ರತಿಯೊಬ್ಬನು ಇವತ್ತು ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಪಂಗಡದ ಹೆಸರಲ್ಲಿ, ರೇಸಿಸಂ ಹೆಸರಲ್ಲಿ ಇವತ್ತು ಈ ದೇಶಕ್ಕೆ ಅಂಟಿರುವ ದೊಡ್ಡ ರೋಗ ಅಂತಂದ್ರೆ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಆಡಳಿತ, ಭ್ರಷ್ಟ ವ್ಯವಸ್ಥೆ. ನೀವು ಅವ್ರುಗಳು ಮಾಡಿರೋ ಸಾಲಗಳು, ಅವ್ರು ಮಾಡ್ತಾ ಇರೋಂಥ ಲೂಟಿಗಳು, ಜನರಿಗೆ ಬೆಂಕಿ ಹಚ್ಚಿ ಮಾಡ್ತಾ ಇರೋಂಥ ಹಲ್ಕ ಕೆಲಸಗಳು, ಆಮೇಲೆ ಒಬ್ಬನಾದ ಮೇಲೆ ಒಬ್ಬನ ಅಧಿಕಾರ ಹಿಡ್ಕೊಂಡು ಈ ಒಂದು ನಾಡನ್ನ, ಈ ಕರ್ನಾಟಕವನ್ನ, ಈ ಒಂದು ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ. ಅವ್ರವ್ರ ಬಕೆಟ್ಗಳು ಅವ್ರವ್ರಿಗೆ ಸಮರ್ಥನೆ ಮಾಡ್ಕೊಂತಾರೆ. ಎಷ್ಟೋ ಜನ ಹೇಳ್ತಾರೆ, ಸರ್ ದೇರ್ ಕೆನಾಟ್ ಬಿ ಎ ಲೀಡರ್ ಅದರ್ ದನ್ ಸಿದ್ದರಾಮಯ್ಯ ಅಂತ. ಅಲ್ರಿ, ಕೊಟ್ರೆ ಪ್ರೂವ್ ಮಾಡಬಹುದು, ದೊಡ್ಡ ವಿಚಾರ ಏನಲ್ಲ, ಇದೇನೋ ಬ್ರಹ್ಮವಿದ್ಯೆ ಏನಲ್ಲ. ಸಿದ್ದರಾಮಯ್ಯನ್ಗೆ ಯಡಿಯೂರಪ್ಪನ್ಗೆ ಏನೋ ಅವ್ರ ಮನೆಯಲ್ಲಿ ದೇವ್ರು ಬಂದು ಕಲ್ಸ್ಕೊಟ್ಟಿಲ್ಲ ಆಡಳಿತ. ಅವರು ಕೂಡ ರಾಜಕೀಯಕ್ಕೆ ಬಂದು ಜನರ ವಿಶ್ವಾಸವನ್ನ ತಗೊಂಡು ಬದಲಾವಣೆ ಮಾಡಲಿಕ್ಕೆ ಕಷ್ಟಪಟ್ರೆ ಹೊರತು ಖಂಡಿತವಾಗಿ ಕರ್ನಾಟಕ ಒಂದು ರಾಜಕೀಯ ಬದಲಾವಣೆಗೆ ಶುರುವಾಗಿದೆ. ಆಮೇಲೆ ಅದಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದೆ. ಯಾಕೆ ಅಂತಂದ್ರೆ ಜನರಿಗೆ ಈ 3 ಪಕ್ಷದಿಂದ ದೊಡ್ಡ ಒಂದು 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 ಭಾರ ಆಗ್ಬಿಟ್ಟಿದೆ. ಈ 3 ಪಕ್ಷಗಳು ಕರ್ನಾಟಕದ ಎದೆ ಮೇಲೆ ಕೂತ್ಕೊಂಡಿದ್ದಾರೆ. ಒಂದು ಎದೆ ಮೇಲೆ ಒಬ್ಬ ಮನುಷ್ಯ ಕೂತ್ಕೊಂಡ್ರೆ ಎಷ್ಟು ಭಾರ ಆಗತ್ತೆ. ಈ 3 ಪಕ್ಷಗಳು ಆ ಪಕ್ಷದ ಬಕೆಟ್ಗಳಿಗೆ ಬಿಟ್ರೆ, ಅಂದ್ರೆ ಆ ಪಕ್ಷದಲ್ಲಿ ವಿಧಿನೇ ಇಲ್ಲ. ಬೆಳಗ್ಗೆ ಇದ್ರೆ DK ಶಿವಕುಮಾರ್ ಮನೆಗೆ ಹೋಗ್ತೀನಿ ಅಂತಂದ್ರೆ ಅವನು ಜೈ DK ಶಿವಕುಮಾರ್ ಹೇಳೋದು. ನಾನು ಅವ್ರಿಗೆ ಹೇಳ್ತಾ ಇಲ್ಲ, ನಾನೇ ಹೇಳ್ತಾ ಇರೋದು
ಸಾಮಾನ್ಯ ಜನರ ಮನೆ ಪರಿಸ್ಥಿತಿ ಏನಿದೆ ಅಂತಂದ್ರೆ, ಆಮೇಲೆ ಈ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಬಿಜೆಪಿನೇ ಆಗಿರ್ಬೋದು, ಅಧಿಕಾರ ಬೇಕು ಅಷ್ಟೇ. ನಿಮಗೋಸ್ಕರ ಅವ್ರು ಯಾವತ್ತೂ ಆಡಳಿತ ಮಾಡಿಲ್ಲ. ಕರ್ನಾಟಕದಲ್ಲಿ ನಿಮಗೋಸ್ಕರ, ಕನ್ನಡಿಗರಿಗೋಸ್ಕರ, 7 ಕೋಟಿ ಕನ್ನಡಿಗರಿಗೋಸ್ಕರ ಕೆಲಸ ಮಾಡೋ ಒಂದು ಪಾರ್ಟಿ ಬೇಕಾಗಿದೆ. ಆ ಪಾರ್ಟಿಗೆ ಒಬ್ಬ ವಿನಿಡೆ ಒಂದು ದೊಡ್ಡ ಆನೆಯ ಶಕ್ತಿ ಇರುವಂತ ವ್ಯಕ್ತಿ ಬೇಕಾಗಿದೆ. ಪಾರ್ಟಿ ಇದೆ, ಆಮ್ ಆದ್ಮಿ ಪಾರ್ಟಿ ಇದೆ, KRS ಪಾರ್ಟಿ ಇದೆ, ಪ್ರಜಾಕೀಯ ಇದೆ, ಇನ್ನೂ ಒಂದಷ್ಟು BSP ಇದೆ, ಇನ್ನೊಂದಷ್ಟು ಪಾರ್ಟಿಗಳಿದೆ. ಅದೆಲ್ಲ ಇಂಪಾರ್ಟೆಂಟು. ಆ ಪಾರ್ಟಿಗೆ ದಮ್ಮು ತಾಕತ್ತಿರ್ಬೇಕು. ಅವನು ಜಗದೀಶ್ ಅವ್ರ ಪಾರ್ಟಿ ಹುಡುಗ ಅಂತಂದ್ರೆ ಆ ಜಿಲ್ಲೆನಲ್ಲಿ ಯಾವನು ಟಚ್ ಮಾಡಬಾರ್ದು, ಯಾವನು ಸುಳ್ಳು ಕೇಸ್ ಹಾಕಬಾರ್ದು, ಯಾವನು ಅವನ್ನ ಕೆಣಕಬಾರ್ದು. ಅವ್ರ ರಾಜಕೀಯ ಅವ್ರು ಮಾಡ್ಲಿ, ನಮ್ಮ ಪಾರ್ಟಿ ರಾಜಕೀಯ ನಾವು ಮಾಡ್ತೀವಿ. ನಮಗ್ ದಮ್ಮು ತಾಕತ್ರೆ ನಾವು ಗೆದ್ಕೊಂಬರ್ತೀವಿ, ಅವ್ರ ದಮ್ಮು ತಾಕತ್ರೆ ಅವ್ರು ಗೆದ್ಕೊಂಬರ್ಲಿ. ಯಾರು ಟಚ್ ಮಾಡಬಾರ್ದು. ಇವತ್ತು ನಾವು ಪಕ್ಷಗಳು ಸೇರೋದು ಇಂಪಾರ್ಟೆಂಟ್ ಅಲ್ಲ, ಪಕ್ಷಗಳಲ್ಲಿ ಯಾರು ರಕ್ಷಣೆ ಮಾಡ್ತಾರೆ, ಯಾರ್ಯಾರು ರಕ್ಷಣೆ ಮಾಡೋ ದಮ್ಮು ತಾಕತ್ತಿದೆ. ಅಲ್ಲ, ಯಾರಾದ್ರೂ ಮಾಡ್ತೀವಿ ಅಂತ ಉಪೇಂದ್ರ ಮಾಡ್ತಾನೆ, ಸಂತೋಷ. ಬೇಕಾದ್ರೆ ಉಪೇಂದ್ರನ್ ಬೇಕಾದ್ರೆ 2 ವರ್ಷ ನಮ್ ಜೀವನ ಬರ್ಕೊಡ್ತೀವಿ, ಬೇಕಾದ್ರೆ ಮಾಡಕ್ ಹೇಳಿ, ವಿ ವಿಲ್ ಸ್ಟ್ಯಾಂಡ್ ವಿತ್ ಹಿಮ್. ಅಥವಾ ರವಿಕೃಷ್ಣ ರೆಡ್ಡಿ ಅವ್ರು ಮಾಡ್ತಾರ, ಆ ದಮ್ಮು ತಾಕತ್ ಇದೆಯಾ? ನಾನ್ ಬೇಕಾದ್ರೆ 2 ವರ್ಷ ಪುಕ್ಸಟ್ಟೆ ನನ್ನ ಕಾರ್ಗಳು ನನ್ನ ದುಡ್ಡು ಖರ್ಚು ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಕ್ ರೆಡಿ ಇದ್ದೀನಿ. ಬಟ್ ಆದರೆ ಇವತ್ತಿನ ಈ ಒಂದು ರಾಜಕೀಯ ಪರಿಸ್ಥಿತಿನಲ್ಲಿ ಈ 3 ಪಕ್ಷಗಳು ಒಂದು ರೀತಿಯ ಮಾಫಿಯಾ ರಾಜಕಾರಣಿಗಳಾಗ್ಬಿಟ್ಟಿದ್ದಾರೆ. ಅವ್ರ ಹತ್ರ 1000 ಕೋಟಿ ದುಡ್ಡಿದೆ, ಅವ್ರ ಹತ್ರ ಅಧಿಕಾರ ಇದೆ, ಅವ್ರ ಅಪಾಯಿಂಟ್ ಮಾಡ್ರು, ಅವರ ಆಡಳಿತದಲ್ಲಿ ಕೆಲಸ ಮಾಡ್ರು ಪೊಲೀಸರು, IAS, IPSಗಳು ಆಡಳಿತ ಎಲ್ಲ ಇದೆ. ಇವ್ರನ್ನ ಬಗ್ಗಿಸಬೇಕು ಅಂತಂದ್ರೆ ಒಬ್ಬ ಬಾಹುಬಲಿ ಬೇಕಾಗಿದೆ. ಕರ್ನಾಟಕಕ್ಕೆ ಒಬ್ಬ ರಾಜಕೀಯ ಬಾಹುಬಲಿ ಬೇಕಾಗಿದೆ. ಒಬ್ಬ ಸಾಮಾನ್ಯ ನಾಯಕನು ಈ 3 ಪಕ್ಷದ ಮುಂದೆ ಖಂಡಿತ ಏನೂ ಮಾಡಕ್ಕಾಗಲ್ಲ. ಅಲ್ಲ, ಇದು ನಾನು ದೊಡ್ಡ ಸಿಗೋಸ್ಕರ ಹೇಳ್ತಾ ಇಲ್ಲ. ನಾನು ಈ ಕರ್ನಾಟಕದ ಭವಿಷ್ಯವನ್ನ, ಈ 3 ಪಕ್ಷಗಳ ಶಕ್ತಿಯನ್ನ, ಇವರ ವಿರೋಧವನ್ನ ನಾನು ಫೇಸ್ ಮಾಡಿದೀನಿ. ಈ 3 ಪಕ್ಷಗಳ ವಿರೋಧವನ್ನ, ಇವರ ಚಟುವಟಿಕೆಯನ್ನ, ಇವ್ರ ಆಡಳಿತದಲ್ಲಿ ಕೂತ್ಕೊಂಡಾಗ ಇವ್ರು ಮಾಡೋ ಗಾಂಚಲಿ ಕೆಲಸವನ್ನ ನಾನು ನೋಡಿದೀನಿ. ಇವ್ರಿಗೆ ಅಧಿಕಾರ ಕೊಟ್ಟಾಗ ಯಾವ ರೀತಿ ದುರುಪಯೋಗ ಮಾಡ್ಕೊಂತಾರೆ, ಯಾವ ರೀತಿ ಕೇಸ್ಗಳು ಹಾಕ್ಸ್ತಾರೆ, ಯಾವ ರೀತಿ ರೌಡಿ ಶೀಟರ್ಗಳು ಓಪನ್ ಮಾಡ್ತಾರೆ, ಯಾವ ರೀತಿ ಧಮಕಿ ಹಾಕ್ತಾರೆ, ಯಾವ ರೀತಿ ಅರೆಸ್ಟ್ ಮಾಡಿ ಜೈಲ್ಗಳಿಗೆ ಹಾಕ್ಸ್ತಾರೆ, ಯಾವ ರೀತಿ ಆಡಳಿತವನ್ನ. ಖಂಡಿತ ನನ್ನಂತವನೇನಾದ್ರೂ CM ಆದ್ರೆ ಇನ್ನೊಂದು 10 ಜೈಲು ಕಟ್ಟಿಸ್ಬೇಕಾಗತ್ತೆ. ಕಳೆದ 20 ವರ್ಷದಲ್ಲಿ ಯಾರ್ಯಾರು ನುಂಗಿದಿರೋ ನಿಮಗೆಲ್ಲ ವಾಂತಿ ಮಾಡ್ಸಕ್ಕೆ, ಜೈಲಿಗೆ ಕಳ್ಸಕ್ಕೆ, ಆಮೇಲೆ ನೀವು ಕದ್ದಿರೋ ದುಡ್ಡನ್ನ ವಾಂತಿ ಮಾಡ್ಸಕ್ಕೆ, ಆಡಿಟ್ ಮಾಡ್ಸಕ್ಕೆ, ಆಮೇಲೆ ಆಡಿಟ್ ಮಾಡಿಸಿ ನಿಮ್ಮನ್ನ ವಾಪಸ್ಸು ಕರ್ನಾಟಕದ ಕನ್ನಡಿಗರ ದುಡ್ಡನ್ನ ತಿಂದಿದಿರಲ್ಲ, ಖಂಡಿತ ವಾಂತಿ ಮಾಡಿಸ್ಬೇಕಾದಂತ ಒಂದು ಪರಿಸ್ಥಿತಿನ ನೀವು ನಿರ್ಮಾಣ ಮಾಡಿಟ್ಟಿದ್ರ. ಖಂಡಿತವಾಗಿ ನಾನು ಯಾವ ಪಕ್ಷದ ಬಕೆಟ್ ಅಲ್ಲ. ನಾನು ಇವತ್ತು ಅದನ್ನ ಹೇಳ್ತಾ ಇರೋದು. ನನಗೆ ನಾಯಕನಾಗುವಂತ ವ್ಯಕ್ತಿ ಮೇಲೆ ಗೌರವ ಇರ್ತದೆ ಹೊರತು ನಾಯಕ ಅಂತ ಹೆಸರು ಹೇಳ್ಕೊಂಡು ಜನರನ್ನ ಲೂಟಿ ಮಾಡೋದು, ಓಟ್ ತಗೊಂಡು ದಬ್ಬಾಳಿಕೆ ಮಾಡೋದು, ನೀನು ಆಡಳಿತ ಮಾಡೋ ಅಂದ್ರೆ ಬರೀ ಭಾಷಣ ಮಾಡ್ಕೊಂಡು ಧಮಕಿ ಹಾಕೋದು, ಮತ್ತೆ ಭ್ರಷ್ಟಾಚಾರ ಮಾಡೋದು, ಆಮೇಲೆ ನಿಮ್ಮ ಪ್ರಣಾಳಿಕೆಯಲ್ಲಿ ಬರೆದು ಬಿಟ್ಟು ಆಮೇಲೆ ಆ ಪ್ರಣಾಳಿಕೆಯಲ್ಲಿರೋದನ್ನ ಮರ್ತೋಗಿ ಬರೀ ನೀವು ಭ್ರಷ್ಟಾಚಾರ ಮಾಡಿದ್ರೆ ಯಾರು ನಿಮ್ಮನ್ನ ನಂಬ್ತಾರೆ ಅಂತ ಈ ಮೂಲಕ ಹೇಳುತ್ತಾ, ವಾಟ್ ಎವರ್ ಇಟ್ ಇಸ್ ಸೆಟ್ ಅಂಡ್ ಡನ್, ಕರ್ನಾಟಕ ನೀಡ್ಸ್ ಎ ಬಾಹುಬಲಿ. ಕರ್ನಾಟಕದ ರಾಜಕೀಯ 3 ಪಕ್ಷಗಳಿಗೆ ತೊಡೆ ತಟ್ಟೋ ಒಬ್ಬ ಬಾಹುಬಲಿ ಬೇಕಾಗಿದೆ. ಯಾರಾದ್ರೂ ಇದ್ರೆ ಬನ್ನಿ. ನಾನು ನಿಜವಾಗ್ಲೂ ನಿಮ್ ಜೊತೆ, ನನಗೆ ನೀವು ಸೀಟು ಕೊಡಬೇಡಿ, ನನಗೆ ದುಡ್ಡು ಕೊಡಬೇಡಿ. ಐ ಆಮ್ ರೆಡಿ ಟು ವರ್ಕ್ ಟಿಲ್ 2028. ನಾನು ಹೇಳ್ತೀನಲ್ಲ, ದ ಡೇ ಐ ಟೇಕ್, ನಾನು ಒಂದು ಪಕ್ಷದ ಜವಾಬ್ದಾರಿಯನ್ನು ತಗೊಂತಾ ಇದ್ದೀನಿ. ಖಂಡಿತವಾಗಿ ಹೇಳ್ತೀನಿ, ನಾನು ದ ಡೇ ಐ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಪಾರ್ಟಿ, ಖಂಡಿತವಾಗಿ ಅಲ್ಲಿಂದ ನನಗೆ 2028 ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ನನಗೆ ಯಾವುದೇ ನಂಬಿಕೆ ಇಲ್ಲ. ಅದಕ್ಕೆ ಮುಂಚೆನೆ ಚುನಾವಣೆ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ದಿಸ್ ಇಸ್ ವಾಟ್ ಅವರ್ ಓನ್ ಇನ್ಪುಟ್ಸ್, ನಮಗಿರುವಂತಹ ಇನ್ಪುಟ್ಸ್. ಕರ್ನಾಟಕದಲ್ಲಿ ಒಬ್ಬ ಬಾಹುಬಲಿ ಅವಶ್ಯಕತೆ ಇದೆ. ಅದು ರಾಜಕೀಯ ಬಾಹುಬಲಿ ಆಗಬೇಕಾಗಿದೆ. ಒಂದು ತಮಿಳುನಾಡಲ್ಲಿ ಬದಲಾವಣೆ ಮಾಡುವಂತ ಜನ ಕರ್ನಾಟಕದಲ್ಲಿ ಅಪೇಕ್ಷೆ ಪಡ್ತಾ ಇದ್ದಾರೆ. ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ಒಂದು PDO ಆಫೀಸ್ಗೆ ಹೋದ್ರೆ, ಒಬ್ಬ DC ಕಚೇರಿ ಹತ್ರ ಹೋದ್ರೆ, ಒಬ್ಬ SP ಹತ್ರ ಹೋದ್ರೆ ಬನ್ನಿ ಸಾರ್ ಅಂತ ಸಲ್ಯೂಟ್ ಹೊಡೆದು ನಿಮಗೆ ಸೇವೆ ಮಾಡುವಂತ ಅಧಿಕಾರಿಗಳ ಅವಶ್ಯಕತೆ ಇದೆ. ಅಂತ ಸರ್ಕಾರದ ಅವಶ್ಯಕತೆ ಇದೆ. ಅದನ್ನ ಕಾಂಗ್ರೆಸ್ ಸಿದ್ದರಾಮಯ್ಯನೂ ಮಾಡಕ್ಕಾಗಲ್ಲ, DK ಶಿವಕುಮಾರ್ ಮಾಡಕ್ಕಾಗಲ್ಲ, BJP ಅವರು ಮಾಡಕ್ಕಾಗಲ್ಲ, ಕಂಡೀರನ್ ಕುಮಾರಸ್ವಾಮಿ ಖಂಡಿತ ಮಾಡಕ್ಕಾಗಲ್ಲ. ಅವ್ರೇನಿದ್ರು ಅವ್ರು ಸಲ್ಯೂಟ್ ಹೊಡ್ಕೊಂತಾರೆ ಹೊರತು ನಿಮಗೆ ಸಾರ್ವಜನಿಕರಿಗೆ 7 ಕೋಟಿ ಕನ್ನಡಿಗರಿಗೆ ಸಲ್ಯೂಟ್ ಹೊಡೆದು
ದುಡ್ಡು ಇಸ್ಕೊಂದಿರಾ, ಭ್ರಷ್ಟಾಚಾರ ಮಾಡಿದಿರಾ, ನಿಮಗೆ ಆಗಿಂದಾಗ ನಿಮ್ಮ ಕೆಲಸ ಮಾಡಿಕೊಡುವ ಒಬ್ಬ 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 ಬಾಹುಬಲಿಯ ಅವಶ್ಯಕತೆ ಇದೆ. ನನಗೆ ಗೊತ್ತಿಲ್ಲ, ಯಾರಾದ್ರೂ ಇದ್ರೆ ಬನ್ನಿ. ನಾನು ಬೇಕಾದ್ರೆ 2 ವರ್ಷ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, 2 ವರ್ಷ ನಿಮ್ ಸೇವೆ ಮಾಡಕ್ ರೆಡಿ ಇದ್ದೀನಿ, ನಿಮ್ ಸಪೋರ್ಟ್ ನಿಂತ್ಕೊಂತೀನಿ. ಬಟ್ ಒಂದು ಕಂಡೀಷನ್, ಯು ಶುಡ್ ಫಾರ್ಮ್ ಎ ಗೌರ್ಮೆಂಟ್. ಈ 3 ಪಕ್ಷಗಳನ್ನ ತೊಡೆ ತಟ್ಟಿ ಒಂದು ಆಲ್ಟರ್ನೇಟಿವ್ ಗೌರ್ಮೆಂಟ್ ಫಾರ್ಮ್ ಮಾಡಂಗಿದ್ರೆ ನಾನು ಪುಕ್ಸಟ್ಟೆ ಕೆಲಸ ಮಾಡ್ತೀನಿ. ಐ ಆಮ್ ರೆಡಿ. ಉಪೇಂದ್ರ ಮಾಡಿದ್ರು ಓಕೆ, ಜೈಲಿಂದ ವಾಪಸ್ ಬಂದು ದರ್ಶನ್ ಮಾಡಿದ್ರು ಓಕೆ, ಇಲ್ಲ ರವಿಕೃಷ್ಣ ರೆಡ್ಡಿ ಅವ್ರು ಮಾಡಿದ್ರು ಓಕೆ, ಅಥವಾ ಇನ್ನ ಯಾವುದೇ ಪಕ್ಷ BSP ಅವ್ರು ಮಾಡಿದ್ರು ಓಕೆ, ನಮಗೇನೂ ತಕರಾಲಿಲ್ಲ. ಬಟ್ ಕರ್ನಾಟಕ ನೀಡ್ಸ್ ಅನ್ ಆಲ್ಟರ್ನೇಟಿವ್ ಪೊಲಿಟಿಕ್ಸ್. ಅಂಡ್ ಆ ಪೊಲಿಟಿಕ್ಸ್ಗೆ ಒಬ್ಬ ಬಾಹುಬಲಿ ಬೇಕಾಗಿದೆ, ಒಬ್ಬ ನಾಯಕನ್ ಬೇಕಾಗಿದೆ, ಒಬ್ಬ ನಾಯಕನ್. ತಮಿಳುನಾಡಲ್ಲಿ ನಾಯಕನ್ನು, ನಮ್ಮ ಕರ್ನಾಟಕ ಒಬ್ಬ ನಾಯಕನ ಅವಶ್ಯಕತೆ ಇದೆ. ಆ ನಾಯಕನಿಗೆ ಭಯ ಅನ್ನೋದು ಇರಬಾರ್ದು. ಆಮೇಲೆ ಈ 3 ಪಕ್ಷಗಳ ಏನು ಈ ರಾಜಕಾರಣಿಗಳೇನಿದ್ದಾರೆ, ಇವರೆಲ್ಲ ಒಂದು ದೊಡ್ಡ ಮಟ್ಟದ ರಾಜಕೀಯ ಮಾಫಿಯಾಗಳಾಗ್ಬಿಟ್ಟಿದ್ದಾರೆ. ಇವ್ರನ್ನೆಲ್ಲ ಎದುರಾಕೊಂಡು, 3 ಪಕ್ಷಗಳನ್ನ ಎದುರಾಕೊಂಡು ಮಾಡಬೇಕು ಅಂತಂದ್ರೆ ನೀವು ಆರ್ಥಿಕವಾಗಿ ಸ್ವತಂತ್ರವಾಗಿರ್ಬೇಕು, ದುಡ್ಡು ಹಾಕಕ್ಕೆ ಹಿಂದೆ ಮುಂದೆ ತುಳಿಬಾರ್ದು. ಆಮೇಲೆ ಇವ್ರನ್ನ ಎದುರಾಕೊಂಡು ರಾಜಕೀಯ ಮಾಡಿ ಗೆದ್ಗಂಬರಕ್ಕೆ, ಸುತ್ತಾಡಕ್ಕೆ, ಆಮೇಲೆ ನಿಮ್ಮ ಪರಿಶ್ರಮನ ಹಾಕಕ್ಕೆ ಖಂಡಿತ ಹಿಂದೆ ತೊಡಿಬಾರ್ದು. ಆ ರೀತಿ ಇದ್ದರೆ ಖಂಡಿತವಾಗಿ ನಾನ್ ಬೇಕಾದ್ರೆ ಫ್ರೀಯಾಗಿ ಕೆಲಸ ಮಾಡ್ತೀನಿ. ಯಾರಾದ್ರೂ ಮಾಡಂಗಿದ್ರೆ ಸಂತೋಷ, ಇಲ್ಲ ಅಂತಂದ್ರೆ ನಾವು ನಿನ್ನೆ ಮಾಡಿದ ವಿಡಿಯೋದ ಕಂಟಿನ್ಯೂ ಇದು. ನನಗೆ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ ವಿ ಆರ್ ಗೋಯಿಂಗ್ ಟು ಫಾರ್ಮ್ ಎ ಪಾರ್ಟಿ, ವಿ ಆರ್ ಗೋಯಿಂಗ್ ಟು ಅನೌನ್ಸ್. ನಿಮ್ ಕೈಲಿ ಆಗಲ್ಲ ಅಂತಂದ್ರೆ ನಾನು ಅನೌನ್ಸ್ ಮಾಡ್ತೀನಿ. ನಾನು ಇವ್ರ 3 ಪಕ್ಷಗಳ ವಿರುದ್ಧ ತೊಡೆ ತಟ್ಟಿ ನಿಂತ್ಕೊಂಡು ಸಾಮಾನ್ಯ ಜನರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ ಬರ್ತೀವಿ. ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಟೆಲ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಈ ಕರ್ನಾಟಕ ರಾಜ್ಯದಲ್ಲಿ ಈ ಬದಲಾವಣೆ ನಾವು ತಗೊಂಡ್ಬರ್ತೀವಿ. ಯಾರಪ್ಪನ ಕರ್ನಾಟಕ ಅಲ್ಲ, ಯಾವನಿಗೂ ಬರ್ಕೊಟ್ಟಿಲ್ಲ. ಈ 3 ಪಕ್ಷದವ್ರಿಗೆ ಒಬ್ಬರಾದ್ಮೇಲೆ ಒಬ್ರು ನಮ್ಮನ್ನ ಉರ್ಕೊಂಡು ತಿನ್ನಕ್ಕೆ ನಾವು ಖಂಡಿತ ಬರ್ಕೊಟ್ಟಿಲ್ಲ. ಒಂದಂತೂ ನಿಜ, ದೇರ್ ಈಸ್ ಎ ಎಂಟ್ರಿ ಆಫ್ ಎ ಬಾಹುಬಲಿ ಈ ಒಂದು ಕರ್ನಾಟಕದ ರಾಜಕೀಯದಲ್ಲಿ. ಅಂಡ್ ಥ್ಯಾಂಕ್ಸ್ ಟು ವಿಜಯ್ ಅವರ ಗೆಲುವೇನಿದೆ ಖಂಡಿತವಾಗಿ ನಮ್ಮಂತವ್ರಿಗೆ ಆನೆ ಬಲ ತಂದಿದೆ. ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಪಾರ್ಟಿ ಕಟ್ಟಿ ರಾಜಕೀಯ ಮಾಡಬಹುದು, CM ಆಗ್ಬೋದನ್ನ ಸೌತ್ ಇಂಡಿಯಾದಲ್ಲಿ ವಿಜಯ್ ಅವರು, ಜೋಸೆಫ್ ವಿಜಯ್ ಅವರು ಪ್ರೂವ್ ಮಾಡಿದ್ದಾರೆ. ವಿ ಸಲ್ಯೂಟ್ ಜೋಸೆಫ್ ವಿಜಯ್ಗೆ ನಿಜವಾಗ್ಲೂ ಒಂದು ಸಲ್ಯೂಟ್ ಅನ್ನ ಹೇಳುತ್ತಾ, ನಮ್ಮ ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇದೆ. ನನಗೆ ಸಂತೋಷ ಏನ್ ಗೊತ್ತಾ, ಉಪೇಂದ್ರ ಆಗ್ಬೋದು ಅಂತ ಚರ್ಚೆ ಮಾಡಿ ಸಂತೋಷ. ಚರ್ಚೆ ಆಗ್ತಾ ಇದೆಯಾ, ದರ್ಶನ್ ಸಂತೋಷ, ದರ್ಶನೇ ಆಗ್ಲಿ, ನನಗೇನ್ ಸಮಸ್ಯೆ ಇಲ್ಲ. ಬಟ್ ಚರ್ಚೆ ಆಗ್ತಾ ಇದೆ. ಆಮೇಲೆ ಕೆಲವರು ಯಾರನ್ನ ಹೊಡ್ಕೊಲ್ಲ, ರವಿಕೃಷ್ಣ ರೆಡ್ಡಿ ಸಂತೋಷ, ಚರ್ಚೆ ಆಗ್ತಾ ಇದೆಯಾ, ಎಸ್ ದೇರ್ ಈಸ್ ಅನ್ ಆಲ್ಟರ್ನೇಟಿವ್. ಈ 3 ಪಕ್ಷಗಳನ್ನ ಆದ್ರೆ ಬರೀ ಚರ್ಚೆ ಇಂಪಾರ್ಟೆಂಟ್ ಅಲ್ಲ, ಚರ್ಚೆಯಾಗಿ ಇದು ಬದಲಾವಣೆ ಆಗಬೇಕು. ಇವ್ರಿಗೆ ತೊಡೆ ತಟ್ಟಿ ನಿಂತ್ಕೊಂಡು ಗೆಲ್ಲಿಸ್ಕೊಂಬರ್ಬೇಕು ಇಂಪಾರ್ಟೆಂಟ್. 500 ಲಾಸ್ಟ್ ಟೈಮ್ ಆಮ್ ಆದ್ಮಿ ಪಾರ್ಟಿಯಿಂದ 210 ಟಿಕೆಟ್ಗಳು ಕೊಟ್ಟಿದ್ರು. 500, 600, 700, 800, 1000, 1200 ಅಲ್ರಿ. ಇವ್ರನ್ನ ತೊಡೆ ತಟ್ಟು ನಿಂತ್ಕೊಳ್ಳೋದು ಅಂದ್ರೆ ಚುನಾವಣೆಗೆ ನಿಂತ್ಕೊಂಡು ಬರೀ 1000 ಓಟ್ ತಗೊಳೋದಲ್ಲ, ಗೆದ್ಕೊಂಬರ್ಬೇಕು. ಈ ಶುಡ್ ಬಿ ಎನ್ MLA, ಈ ಶುಡ್ ಬಿ ಎ ಮಿನಿಸ್ಟರ್ ಅಂಡ್ ದೇ ಶುಡ್ ಬಿ ಎ ಪೊಲಿಟಿಕಲ್ ಚೇಂಜ್. ಅದನ್ನ ಮಾಡೋ ತಾಕತ್ತಿದ್ರೆ ಬನ್ನಿ, ನಾನು ಬೇಕಾದ್ರೆ ನಿಂತ್ಕೊಂತೀನಿ, ನನಗೇನು ಬೇಡ. ಬಟ್ ಆದರೆ ನಿಮ್ ಕೈಲಿ ಆಗಲ್ಲ ಅಂತಂದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ಬ್ಯಾಕ್ ಔಟ್. ಕರ್ನಾಟಕದಲ್ಲಿ ಹಚ್ಚಿರುವ ಈ ಕಿಚ್ಚು ಇನ್ನು ಹೆಚ್ಚಾಗಿ ಬೆಳೀತದೆ. ಕರ್ನಾಟಕದ ಯುವ ಜನತೆ, ಕರ್ನಾಟಕದ ಜನರಿಗೆ ಬದಲಾವಣೆ ಬೇಕಾಗಿದೆ. ಇದು ನಾನು ಹೇಳ್ತಾ ಇಲ್ಲ, ಇದನ್ನ ಇಷ್ಟು ದಿನ ನಾನು ಹೇಳ್ತಾ ಇದ್ದೆ, ನಾನು CM ಆಗಬೇಕು, ನಾನು CM ಆಗ್ತೀನಿ ಅಂತ ಖಂಡಿತ ಹೇಳ್ತಾ ಇದ್ದೀನಿ. ಅದು ನಾನು ಒಂದು ಟ್ರೆಂಡ್ ಅಲ್ಲಿ ಹೇಳ್ಕೊಂಡ್ ಬಂದೆ. ಬಟ್ ಆದ್ರೆ ಈ ಜನರ ಮನಸ್ಸಲ್ಲಿ ಈ ವಿಜಯ್ ಅನ್ನೋ ವ್ಯಕ್ತಿ, ತಮಿಳುನಾಡಿನ ವಿಜಯ್ ಅನ್ನೋ ವ್ಯಕ್ತಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದಾನೆ ಕರ್ನಾಟಕದ ರಾಜಕೀಯದ ಮೇಲೆ, ಇವತ್ತಿನ ಯುವ ಜನತೆ ಮೇಲೆ, ಇವತ್ತಿನ ಕನ್ನಡಿಗರ ಮೇಲೆ ಅಂತಂದ್ರೆ, ಎಸ್, ತಮಿಳುನಾಡಲ್ಲಾದಂತ ಬದಲಾವಣೆ ಕರ್ನಾಟಕದಲ್ಲಿ ಆಗಬೇಕು. ನಾವು ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಹ್ಯಾಪನ್. ಮಾಡ್ತೀವಿ. ಓಕೆ, ಅದು ಏನೋ ಯಡಿಯೂರಪ್ಪನ ಮಕ್ಕಳ ತರ, ಕಾಂಗ್ರೆಸ್ ಅವ್ರ ತರ 1000 ಕೋಟಿ ದುಡ್ಡು ಇಲ್ದಿರಬಹುದು. ಬಟ್ ಆದ್ರೆ ಚುನಾವಣೆಗೆ ಬೇಕಾದಂತ ದಮ್ಮು ತಾಕತ್ತು ಹಣ ನಮ್ಮ ಹತ್ರನೂ ಇದೆ. ಅದನ್ನ ನಾವು ತೋರಿಸ್ತೀವಿ. ಮುಂದೆ ಬರುವ ಈ ಒಂದು ವಿಧಾನಸಭೆ ಚುನಾವಣೆ, MLA ಚುನಾವಣೆಯಲ್ಲಿ ಸಾಮಾನ್ಯ ಜನರ ಜೊತೆನಲ್ಲಿ ಒಂದು ಸಾಮಾನ್ಯ ಪಕ್ಷ, ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಕರ್ನಾಟಕದಲ್ಲಿ ಬದಲಾವಣೆ ತರ್ತಾನೆ, ಗೆಲ್ಲಿಸ್ಕೊಂಡ್ ಬರ್ತಾನೆ. ಅದು ಆಗತ್ತೆ ಅಂತ ಈ ಮೂಲಕ ಹೇಳ್ತಾ ಈ ಒಂದು ಲೈವ್ ನ ಮುಗಿಸ್ತಾ ಇದ್ದೀನಿ. ಬಿಕಾಸ್ ನೆನ್ನೆ ಏನೋ ಜೋಶಲ್ಲಿ ವಿಡಿಯೋ ಮಾಡಕ್ ಬಿಟ್ರೆ ಜನರು ನಮ್ಗೆ ಸ್ಪಂದಿಸ್ತಾ ಇದ್ದಾರೆ, ಮೆಸೇಜ್ ಆಗ್ತಾ ಇದ್ದಾರೆ. ಜಗಣ ಬಿಡಬಾರ್ದು, ಜಗ್ಗಣ್ಣ ಯು ಆರ್ ದ ರೈಟ್ ಪರ್ಸನ್, ನೀವೇ ಸರಿ. ತರೋಣ ಬಿಡು, ಏನೋ ಒಂದು ಪಕ್ಷ ತಾನೆ, ತರೋಣ, ಯಾವ ದೊಡ್ಡ ವಿಚಾರ ಅಲ್ಲ. ದುಡ್ಡ ಪರವಾಗಿಲ್ಲ, ಈ ನಿಮ್ ತರ ಕಂಟೈನರ್ ಗಟ್ಟೆ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ. ಗೆಲ್ಲಿಸ್ಕೊಂಬರಕ್ಕೆ ಬೇಕಾದಂತ ಆರ್ಥಿಕ ವ್ಯವಸ್ಥೆ ಖಂಡಿತ ನಮ್ಮಲ್ಲಿದೆ. ಇಲ್ಲ, ಅದೊಂದು ಸ್ವಲ್ಪ ವೀಕ್ನೆಸ್ ಇತ್ತು.
ಇವನ ಬರೀ ಮಾತಾಡ್ತಾನೆ ಅಂತ. ಇಲ್ಲ, ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಇನ್ ಅ ಚೇಂಜ್. ಓಕೆ, ಆಗಬೇಕು. ಓಕೆ, ಆಗುತ್ತೆ. ಕರ್ನಾಟಕದಲ್ಲಿ ದೇರ್ ಈಸ್ ಎ ಟ್ರೆಂಡ್ ಆಫ್ ಎ ಚೇಂಜ್ ಅಂಡ್ ಇಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್. ನಾವ್ ಯಾರು ಮಲ್ಗರು ಅಂತೂ ಅಲ್ಲ. ನಿಮ್ಗೆ ನಮ್ಮ ಭವಿಷ್ಯವನ್ನ ಕೊಟ್ಟು 3 ಪಕ್ಷಗಳಿಗೆ ಜೈಕಾರ ಹಾಕಿ ಬ್ಯಾನರ್ ಕಟ್ಟಿ ನಿಮಗೆ ಓಟ್ ಹಾಕಿ ನಾವು ಓಟ ಕೊಟ್ಟು ನಮ್ ಟ್ಯಾಕ್ಸ್ ಕಟ್ಟಿ ನಮ್ಮನ್ನು ಲೂಟಿ ಮಾಡಕ್ಕೆ ಖಂಡಿತ ಬಿಡಕ್ಕೆ ನಾವು ಯಾರು ರೆಡಿ ಇಲ್ಲ. ಜನರಲ್ಲಿ ಬೇಜಾರಿದೆ, ಜನರಲ್ಲಿ ಕೋಪ ಇದೆ, ಜನರಲ್ಲಿ ಆ ಕಿಚ್ಚಿದೆ, ಜನರಲ್ಲಿ ನಿಮ್ಮನ್ನ ತಿಂದಾಕೋ ಅಷ್ಟು ಕೋಪ ಇದೆ. ಬಿಟ್ರೆ 3 ಪಕ್ಷದವ್ರನ್ನ ಜನ ತಿಂದು ಬಿಡ್ತಾರೆ. ದೇ ವಿಲ್ ಈಟ್ ಯು ರಾ. ಬಟ್ ಏನ್ ಮಾಡ್ತೀರಾ, ಇವತ್ತಿನ ವ್ಯವಸ್ಥೆನಲ್ಲಿ ಕಾನೂನಲ್ಲಿ ನಾವು ಆತರ ಮಾಡಕ್ಕಾಗಲ್ಲ. ಆ ಜನರ ಕೋಪನ ಆತರ ಬಿಡಕ್ಕಾಗಲ್ಲ. ಬಟ್ ಬದಲಾವಣೆ ಇದು ನಮ್ಮ ಕರ್ನಾಟಕ, ನಮ್ ಜನ, ನಮ್ ಜನರ ನೋವು, ನಮ್ ಜನರ ಕಣ್ಣಲ್ಲಿ ನೀರು ಬರ್ತಾ ಇದೆ, ನಮ್ ಜನರ ಕಣ್ಣಲ್ಲಿ ಮುಖದಲ್ಲಿ ನಗು ಇಲ್ಲ. 7 ಕೋಟಿ ಕನ್ನಡಿಗರ ಮುಖದಲ್ಲಿ ನಗು ಇದೆಯಾ? ನಾನು ಬಿಟ್ಬಿಡ್ತೀನಿ ಬೇಕಾರೆ, ನನ್ಗೇನ್ ಸಮಸ್ಯೆ ಇಲ್ಲ. ನನಗೆ ಈ ಕರ್ನಾಟಕನ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ. ನನ್ಗೆ ದೇವರೆಲ್ಲ ಕೊಟ್ಟಿದ್ದಾನೆ. ಬಟ್ ಆದ್ರೆ ನಿಮ್ಮ ಮುಖದಲ್ಲಿ ನಗು ಇದೆಯಾ? ಖಂಡಿತ ಇಲ್ಲ. ಆ ನಗುವನ್ನ ತರಬೇಕು, ಬದಲಾವಣೆಯನ್ನ ತರಬೇಕು. ಈ ಕರ್ನಾಟಕದಲ್ಲಿ ಒಬ್ಬ ಬಾಹುಬಲಿ, ಒಬ್ಬ CM ಆಗಬೇಕು. ಅದು ಯಾರಾದ್ರೂ ಸಂತೋಷನೇ, ನನಗೇನು ಸಮಸ್ಯೆ ಇಲ್ಲ. ನನಗೆ ಎಷ್ಟೋ ಜನ ಸರ್ ದರ್ಶನ್ ಜೈಲಿಂದ ಬಂದ್ ಸಂತೋಷ ಗುರು, ಬೇಕಾದ್ರೆ ದರ್ಶನ್ ನಿಂತ್ಕೊಂಡು ಮಾಡ್ತೀನಿ ಅಂತಂದ್ರೆ, ಅಲ್ಲ, ರಾಜಕೀಯ ಅನ್ನೋದು ಅಷ್ಟು ಈಸಿ ಅಂತೂ ಅಲ್ಲ. ನಾನು ಜೈಲಿಂದ ಬಂದ್ ಮಾಡ್ತೀನಿ, ನಾನು ಮನೇಲಿ ಕೂತ್ಕೊಂಡು AC ರೂಮಲ್ಲಿ ನಾನು ಟಕ್ ಕೊಡ್ತೀನಿ, ಜನ ಮಾಡ್ತಾರೆ ಉಪೇಂದ್ರನ್ ತರ. ಖಂಡಿತ ಅಷ್ಟು ಈಸಿ ಅಂತೂ ನನ್ನ ಪ್ರಕಾರ ಅಂತೂ ಅಲ್ಲ. ಈ ಒಂದು 3 ಪಕ್ಷಗಳನ್ನ ಎದುರಾಕೊಂಡು ಬದಲಾವಣೆ ಅನ್ನೋದನ್ನ ಭಾರಿ ದೊಡ್ಡ ಮಟ್ಟದಲ್ಲಿ ನಿಂತ್ಕೊಬೇಕು. ಸಣ್ಣ ಪುಟ್ಟ ರ್ಯಾಲಿ ಅಲ್ರಿ, ಒಂದು 10 ಲಕ್ಷ 20 ಲಕ್ಷ 50 ಲಕ್ಷ ಜನ ಸೇರಿಸುವಂತ ರ್ಯಾಲಿ ಮಾಡಬೇಕು. ಜನರಿಗೆ ಆ ನಂಬಿಕೆನ ತರಬೇಕು. ಆ ಜನರು ಎಸ್, ಇದು ನಮ್ಮ ಆಲ್ಟರ್ನೇಟಿವ್ ಸರ್ಕಾರ ಆಗುತ್ತೆ, ಈ ಪಕ್ಷ ಆಗುತ್ತೆ, ಈ ವ್ಯಕ್ತಿ ನಮ್ಮ ಕರ್ನಾಟಕದ ಹಣೆಬರನ, ನಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡ್ತಾನೆ, ಈ ಕಳ್ಳರಿಂದ, ಈ ಡಕಾಯಿತರಿಂದ, ಈ ಲೂಟಿಕೋರರಿಂದ, ಈ ಭ್ರಷ್ಟರಿಂದ ಅಂತ ಅನ್ನಿಸಬೇಕು. ಅವತ್ತು ನೋಡ್ರಿ, ಒಂದೇ ಒಂದು ರ್ಯಾಲಿ ವಿಜಯ್ ಮಾಡಿದ್ದು ಜನರು ಪರಿವರ್ತನೆ ಆದ್ರು. ಕರ್ನಾಟಕದಲ್ಲೂ ಅಷ್ಟೇ ನಾವೆಲ್ಲ ಸಂಘಟಿತವಾಗಿ ಸೇರಿಸಬೇಕಾದಂತ ನಾಯಕತ್ವ ಬೇಕಾಗಿದೆ. ಡೆಫಿನೆಟ್ಲಿ ವೆರಿ ಶಾರ್ಟ್ಲಿ ಇದೆಲ್ಲ ಕರ್ನಾಟಕದಲ್ಲಿ ಆಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಮಾತುಗಳನ್ನ ಕೇಳಿ ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ನನಗೆ ಯಾವುದೇ ಪಕ್ಷವನ್ನ ಅಂದು ನನಗೇನು ಹೊಟ್ಟೆಗೆ ಸಿಗಲ್ಲ. ಬಟ್ ಈ 3 ಪಕ್ಷಗಳು ಕೂಡ ನೆಮ್ಮದಿ ಕೊಟ್ಟಿಲ್ಲ. ಬರೀ ಲೂಟಿ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಬಿಜೆಪಿ ಆದ್ಮೇಲೆ ಕಾಂಗ್ರೆಸ್ ಆದ್ಮೇಲೆ JDS. ನಂಗೆ ಅಧಿಕಾರ ಕೊಡಿ, ನಮ್ಮಪ್ಪನ್ನ CM ಮಾಡಿ, ನನ್ನನ್ನು CM ಮಾಡಿ, ನಾನು ಆಗ್ತೀನಿ, ಮುಂದೆ ನಮ್ದೇ ಸರ್ಕಾರ. ಬರೀ ಡೈಲಾಗ್ಗಳು, ಲೂಟಿಗಳು ನಡೀತಾ ಇದೆ. ಬಟ್ ಆದರೆ ಬದಲಾವಣೆ ಆಗ್ತಾ ಇಲ್ಲ. ಜನರ ಜೀವನದಲ್ಲಿ ಬದಲಾವಣೆಯನ್ನ ಅಪೇಕ್ಷೆ ಮಾಡುತ್ತಾ ದೇರ್ ಈಸ್ ಗೋಯಿಂಗ್ ಟು ಬಿ ಎಂಟ್ರಿ ಆಫ್ ಎ ಬಾಹುಬಲಿ. ಕರ್ನಾಟಕದ ರಾಜಕೀಯದಲ್ಲಿ ಒಂದು ಬದಲಾವಣೆ, ಬಾಹುಬಲಿ, ಒಂದು ಪಕ್ಷ, ಒಬ್ಬ ವ್ಯಕ್ತಿ ತರ್ತಾನೆ. ಆಮೇಲೆ ಆ ಜನರ ಜೊತೆನಲ್ಲಿ ನಿಲ್ಲಿಸ್ತಾನೆ. ಕರ್ನಾಟಕದಲ್ಲಿ ಈ ಬದಲಾವಣೆ ಆಗತ್ತೆ. 4 ಲಕ್ಷ ಕೋಟಿ ಬಜೆಟ್ ಕದ್ದು ತಿನ್ನೋ ಅಂತ ಹೆಗ್ಗಣಗಳನ್ನ ಓಡಿಸಿ ನಿಮ್ಮ ದುಡ್ಡನ್ನ ನಿಮಗೆ ವಾಪಸ್ ಬರೋ ರೀತಿ ಮಾಡುವಂತ ಒಬ್ಬ ಸರ್ಕಾರ, ಒಬ್ಬ CM, ಒಬ್ಬ ಸಾಮಾನ್ಯ ಜನರ ಮನೆ ಮಕ್ಕಳು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಯಲ್ಲಿ MLAಗಳಾಗ್ತಾರೆ. ಬದಲಾವಣೆ ಆಗತ್ತೆ. ದಯಮಾಡಿ ಯಾರು ಕೂಡ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಇವತ್ತು ಪರಿಸ್ಥಿತಿ ಈ ತರ ಇದೆ. ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಮಾಡ್ತಾ ಇದೀವಿ. ಪಾಸಿಬಲ್ ಡೇ ಇಸ್ ನಾಟ್ ಫಾರ್. ಐ ವಿಲ್ ಸಿಟ್ ಇನ್ ವಿಧಾನಸೌಧ ಅಂಡ್ ಅಡ್ರೆಸ್ ಯು. ದಿನ ದೂರ ಇಲ್ಲ. ವಿಧಾನಸೌಧದಲ್ಲಿ ಕೂತ್ಕೊಂಡು ನಿಮ್ಮನ್ನ ಅಡ್ರೆಸ್ ಮಾಡಿ, ನಿಮ್ಮ ನೋವುಗಳನ್ನ, ನಿಮ್ಮ ಬೇಜಾರುಗಳನ್ನ, ಕಳೆದ 60-70 ವರ್ಷದಲ್ಲಿ ಇವರು ಮಾಡಿದಂತ ಲೂಟಿ ಆಡಳಿತವನ್ನ ಬಹಿರಂಗಪಡಿಸ್ತೀವಿ. ಅವರೇನಾದ್ರೂ ಲೂಟಿ ಮಾಡಿ ನಮ್ಮ ಹತ್ರ ದಾಖಲೆ ಸಿಕ್ಕಾಕೊಂಡ್ರೆ ಖಂಡಿತವಾಗಿ ಇನ್ನೊಂದು 5 ಜೈಲು 10 ಜೈಲು ಎಕ್ಸ್ಟ್ರಾ ಕಟ್ಟಿಸ್ತೀವಿ. ಏನಕ್ಕೆ ಅಂತಂದ್ರೆ ಇವ್ರನ್ನೆಲ್ಲ ಜೈಲಿಗೆ ಹಾಕಬೇಕು. ಯಾವ ನಿಮ್ಮ ದುಡ್ಡು ತಿಂದವನೋ ಅವ್ರನ್ನೆಲ್ಲ ಜೈಲಿಗೆ ಹಾಕಬೇಕು. ನೀವು ಯಾವುದೇ ಸರ್ಕಾರ, ನಾನು CM ಆದ್ರೆ ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ, ಅವನ ಇನ್ಸ್ಪೆಕ್ಟರ್ ನಿಮಗೆ ಸಲ್ಯೂಟ್ ಹೊಡಿಬೇಕು. ದಟ್ ಈಸ್ ವಾಟ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವ ಅಂತಂದ್ರೆ ಸ್ಟೇಷನ್ಗೆ ನೀವು ಒಂದು ಎತ್ಕೊಂಡು PDO ಹತ್ರನೋ ತಹಸೀಲ್ದಾರ್ ಹತ್ರ, ತಹಸೀಲ್ದಾರ್ ಶುಡ್ ಸಲ್ಯೂಟ್. ಯಾಕೆ ಅಂತಂದ್ರೆ ಅವರೆಲ್ಲ ಪಬ್ಲಿಕ್ ಸರ್ವೆಂಟ್ಸು. ಯಾವನು ಸಲ್ಯೂಟ್ ಹೊಡಿಯಲ್ಲ. ದ ಡೇ ಬಿಕಮ್ CM, ಪ್ರತಿಯೊಬ್ಬ ಅಧಿಕಾರಿಗಳು ಜನರಿಗೆ ಸಲ್ಯೂಟ್ ಹೊಡೆದು ಸೇವೆ ಮಾಡಿಕೊಡ್ಬೇಕು ಅಂತ ದಿನ ಕರ್ನಾಟಕದಲ್ಲಿ ಬರುತ್ತೆ. ತರೋಣ, ನಾವೆಲ್ಲ ಜೊತೆ ಸೇರೋಣ, ಬದಲಾವಣೆ ಆಗಲೇಬೇಕು, ಮಾಡೋಣ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಫ್ರಸ್ಟ್ರೇಷನ್ಲಿ ನೀವು ಏನಾದರೂ ವಿಡಿಯೋ ಮೇನ್ ಕಮೆಂಟ್ಸ್ ಹಾಕಿದ್ರೆ ಅದಕ್ಕೆ ನಾನೇ ಜವಾಬ್ದಾರಿ ಅಲ್ಲ. ನಮ್ಮ ಟೀಮ್ ಅವರು ಡೆಲೀಟ್ ಮಾಡಾಕ್ತಾರೆ, ಬ್ಲಾಕ್ ಮಾಡಾಕ್ತಾರೆ. ನಮಗೆ ಕಚರಾ ಕಮೆಂಟ್ ಹಾಕೋರು ಅದು ಇವರು ನಮ್ಗೆ ಅವಶ್ಯಕತೆ ಇಲ್ಲ. ನಮಗೆ ಬದಲಾವಣೆ ಮಾಡೋರು ಮಾತ್ರ ಬೇಕಾಗಿದೆ. ಬೇಕಾದ್ರೆ ನಾನು ನಿಮ್ಮ ಜೊತೆ ಸೇರಕ್ಕೆ ರೆಡಿ ಇದ್ದೀನಿ, ಅಥವಾ ನೀವು ನಮ್ಮ ಜೊತೆ ಸೇರಿ ಬದಲಾವಣೆ ಮಾಡೋಣ. ರಾಜಕೀಯ ವ್ಯವಸ್ಥೆ ಬದಲಾವಣೆ ಮಾಡಬೇಕಾಗಿದೆ. ಕರ್ನಾಟಕಕ್ಕೆ ಒಬ್ಬ ಬಾಹುಬಲಿ ಬೇಕು ಗುರು. ಇಷ್ಟೇ ನಾವು ಹೇಳೋದು. 7ನೇ ತಾರೀಕು ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರಂತೆ. ಆಲ್ ದಿ ಬೆಸ್ಟ್ ವಿಜಯ್. ಈ ಒಂದು ತಮಿಳ್ನಾಡು ಇಂಪ್ಯಾಕ್ಟ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ. ಯಾರೋ ಒಬ್ರು ಮಾಡ್ಲಿ, ಬದಲಾವಣೆ ಮಾಡ್ಲಿ, ಇಷ್ಟೇ ನಾವು ಕೇಳೋದು ಅಂತ ಹೇಳ್ತಾ
ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ನಿಮ್ಮೆಲ್ಲರಿಗೂ ಇಷ್ಟೊತ್ತು ನನ್ನ ಮಾತುಗಳನ್ನ ಗೊತ್ತಿಲ್ಲ, ಸಿ ಇಫ್ ಎನಿಥಿಂಗ್ ಆಸ್ ಸ್ಪೋಕನ್ ನಿಮ್ಗೇನಾದ್ರು ಹರ್ಟ್ ಆಗಿದ್ರೆ, ನೀವು ಕುಮಾರಣ್ಣನ ಫ್ಯಾನ್ ಆಗಿದ್ರೆ, ಬಿಜೆಪಿ ಫ್ಯಾನ್ ಆಗಿದ್ರೆ, ಸಿದ್ದರಾಮಯ್ಯನ ಫ್ಯಾನ್ ಆಗಿದ್ರೆ, ನಿಮ್ಗೇನೋ ಬೇಜಾರಾಗಿದ್ರೆ ನಾನು ಏನೂ ಮಾಡ್ಕೊಳಕ್ಕಾಗಲ್ಲ. ನಿಮಗ್ ಬೇಜಾರಾದ್ರೂ ಪರವಾಗಿಲ್ಲ, ಕರ್ನಾಟಕದ 7 ಕೋಟಿ ಜನರಿಗೆ ಬೇಜಾರಾಗ್ಬೋದು, ಅವ್ರಿಗೊಂದು ಬದಲಾವಣೆ ಬೇಕಾಗಿದೆ, ಅದನ್ನ ಮಾಡ್ತೀವಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್.